50 ಸತಿನಲ್ಲಿ ಅಟ್ಲೀಸ್ಟ್ ಒಂದು ಸತಿನಾದ್ರು ಬೋರ್ ಹೊಡಿಬೋದು. ಬಟ್ ನಮ್ಗೆ ಆ ಥರ ಏನು ಅನ್ನಿಲ್ಲ. ನಮಗೆ ಹಂಗೆ ಅನ್ನುವಾಗ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ಖಂಡಿತಾಗಿ ಆ ಭಗವಂತ ಮೇಲೆ ಭಾರ ಆಗ್ತಾ ಇದ್ದೀನಿ. ಅದಕ್ಕೆ ದಾರಿ ತೋರಿಸ್ಬೇಕಾಗಿರೋದು ನೀವುಗಳು. ದಯವಿಟ್ಟು ನಿಮ್ಮ ಸಪೋರ್ಟು ನಮ್ಗೆ ಯಾವಾಗ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಇದೇ ತಿಂಗಳು 26ನೇ ತಾರೀಕಿಗೆ ಟೋಟಲಿ ಇಡೀ ಎಂಟರ್ ಕರ್ನಾಟಕ ಒಂದು ಮಿನಿಮಮ್ ಅಂದ್ರೆ ಕೂಡ ಒಂದು 50 ಥಿಯೇಟರ್ಸ್ ಹತ್ರ ನಾವು ರಿಲೀಸ್ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿರೋ ನನ್ನ ಡಿಸ್ಟ್ರಿಬ್ಯೂಟ್ರು ಮರಿಸ್ವಾಮಿ ಸರ್ಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನಾನು 2010ನಲ್ಲಿ ಸಿನಿಮಾ ಒಳಗೆ ಬಂದಿದ್ದೀನಿ ಸರ್. ಎಷ್ಟೋ ಜನ ಸಿನಿಮಾ ಒಳಗೆ ಬಂದಾಗ ಸಿನಿಮಾನ ಶೂಟಿಂಗ್ ಮಾಡ್ತಾರೆ, ಶೂಟಿಂಗಲ್ಲಿ ನಿಂತೋಗುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾರೆ, ಪೋಸ್ಟ್ ಪ್ರೊಡಕ್ಷನ್ ನಿಂತೋಗುತ್ತೆ, ರಿಲೀಸ್ ಆಗೋದೇ ಇಲ್ಲ. ಆದರೆ ನನ್ನ ಮೊದಲನೇ ಸಿನಿಮಾ ಏನು ಗೊತ್ತಿಲ್ಲದೆ ಇಂಡಸ್ಟ್ರಿಗೆ ಬಂದಾಗ ನನ್ನನ್ನು ಕೈ ಹಿಡಿದು ನೀನು ಹೆದರಬೇಡಪ್ಪ ಅಂತ ಹೇಳಿ ಆ ಸಿನಿಮಾನ ರಿಲೀಸ್ ಮಾಡಿಕೊಟ್ಟು ನಾನು ಕೊಟ್ಟಿದ್ದನ್ನು ಹೇಳ್ಕೊಂಡು ನನಗೆ ದಾರಿ ತೋರಿಸಿರೋರು ಮರಿಸ್ವಾಮಿ ಸರ್ 2016 ಜನವರಿ 15ನಲ್ಲಿ. ಆಮೇಲೆ ಎರಡನೇ ಸಿನಿಮಾ 2019 ಏಪ್ರಿಲ್ 12ಲ್ಲಿ ಅವರೇ ರಿಲೀಸ್ ಮಾಡಿದ್ರು. ಮೂರನೇ ಸಿನಿಮಾನು ಅವ್ರ ಕೈಗೆ ಒಪ್ಪಿಸಿದ್ದೀನಿ. ಅವರು ನಮ್ಮನ್ನು ಪದೇ ಪದೇ ಉಳಿಸ್ತಾನೆ ಇದ್ದಾರೆ. ಅವ್ರಿಗೂ ಒಂದು ಈ ವೇದಿಕೆ ಮೇಲೆ ಒಂದು ಥ್ಯಾಂಕ್ಸನ್ನ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನೀವು ಏನು ಸಪೋರ್ಟ್ ಮಾಡ್ತಾ ಇದ್ದೀರೋ ಈ ಸಪೋರ್ಟ್ ಸಿನಿಮಾ ರಿಲೀಸ್ ಆದಮೇಲೂ ಕೂಡ ನಿಮ್ಮ ಸಪೋರ್ಟ್ ಇದೇ ಥರ ಇರಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ. ಇವಾಗ ನಮ್ಮ ಪ್ರೊಡ್ಯೂಸರ್ ಮಗೇಂದ್ರ ಸರ್ಗೆ ಮಾತಾಡೋಕ್ಕೆ ಎಷ್ಟು ಕೇಳ್ಕೊಳ್ತಾ ಇದ್ದೀನಿ. ಟೈಮಲ್ಲೂ ಶುಕ್ರವಾರ ವಾರ ವೀಕ್ಲಿ ಯಾರು ಊರಿಗೆ ಬರಲ್ಲ. ಆದರೆ ಓಟಿನ ತನಕ 100% ಓಟ್ ಹಾಕಿ ಊರಿಗೆ ಬಂದೇ ಬರ್ತಾರೆ. ಒಂದು ದಿನ ಸ್ಕಿಪ್ ಆಗುತ್ತೆ ಸರ್. ಸಾಟರ್ಡೇ ಪಿಕಪ್ ಆಗುತ್ತೆ ಅಂತ ಒಂದು ನಂಬಿಕೆ. ಆಗ ಮತ್ತು ವೀಕ್ಲಿ ಒಂದು 10 ಸಿನಿಮಾ ಬರುತ್ತೆ, 10 ಸಿನಿಮಾ ಬಂದ. ಬಟ್ ಈ ವಾರ ಸಿನಿಮಾಗಳು ಭಾಳ ಕಮ್ಮಿ ಇದೆ. ಯಾಕಂದರೆ ಪ್ರತಿಯೊಬ್ಬರು ಹಿಂಗೆ ಯೋಚನೆ ಮಾಡ್ತಾರೆ, ಎಲೆಕ್ಷನ್ ಇದೆಲ್ಲ ಏನಂತ. ಬಟ್ ಆ ವೀಕ್ಲಿ ಪೂರ ನಂದು ಒಂದಷ್ಟು ಸತ್ತು ಮಾಡುತ್ತಂತ ಒಂದು ಆಸೆ ಸರ್, ಅಷ್ಟೇ, ಏನಿಲ್ಲ. ಥ್ಯಾಂಕ್ ಯು. ತುಂಬ ಭಯ ಇತ್ತು ಮೂವಿ ಸ್ಟಾರ್ಟ್ ಮಾಡುವಾಗ. ಬಟ್ ಬಿಫೋರ್ ಆ್ಯಕ್ಚುಲಿ ಒಂದು 10 ವರ್ಷದಿಂದ ನಾನು ಇದರಲ್ಲಿ ರಿಸರ್ಚ್ ಮಾಡ್ತಾ ಇದ್ದೆ, ಆಲ್ಮೋಸ್ಟ್ 2012ಅಲ್ಲಿ. ಆ್ಯಂಡ್ ಅಲ್ಲಿ ಒಬ್ಬರು ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಒಬ್ಬರು ನನಗೆ ಸಿಕ್ಕಿದ್ರು. ಅವ್ರ ಮೂಲಕ ನನಗೆ ಈ ಇಂಟ್ರೆಸ್ಟ್ ಬಂತು ಈ ಫಿಲ್ಮ್ ಒಂದು ಮಾಡಬೇಕು ಅಂತ. ಸೊ ಆಲ್ಮೋಸ್ಟ್ ಇಟ್ ಟುಕ್ ಮೀ 10 years ಟು ಅಂಡರ್ಸ್ಟ್ಯಾಂಡ್ ಈ ಫಿಲ್ಮ್ ಇಂಡಸ್ಟ್ರಿ ಹೆಂಗೆ ಕೆಲಸ ಮಾಡುತ್ತೆ ಅಂತ. ನಂದು ಒಂದು ಪಾಲಿಸಿ ಇದೆ, ಏನು ಮಾಡಿದ್ರು 1000 ಸತಿ ಯೋಚನೆ ಮಾಡ್ಬೋದು, ಬಟ್ ಒನ್ಸ್ ಡಿಸೈಡ್ ಮಾಡಿಬಿಟ್ರೆ ಕಾಲಿಂದೆ ತೆಗಿಬಾರ್ದು. ಸೊ ನನಗೆ ಇಟ್ ಟುಕ್ ಮೀ ಆಲ್ಮೋಸ್ಟ್ 10 years. ಸೊ ಸುಮಾರಷ್ಟು ಸ್ಟಡಿ ಮಾಡಿದೆ. ಸೊ ಇದರಲ್ಲಿ ಒಂದು ಗೊತ್ತಾಯಿತು, ಒಂದು 100 ಫಿಲ್ಮಲ್ಲಿ ಒಂದು 15 ಫಿಲ್ಮ್ ಮಾತ್ರನೇ ರಿಲೀಸ್ ಆಗುತ್ತೆ. ಅದರಲ್ಲೂ ಶೂಟಿಂಗಲ್ಲೇ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಫಿಲ್ಮ್ಸ್ ಸ್ಟಕ್ ಆಗುತ್ತೆ. ಸೊ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿದೆ. ಸೊ ರಿಸ್ಕ್ ಫ್ಯಾಕ್ಟರ್ಸ್ ತುಂಬ ಇತ್ತು. ರಿಸ್ಕ್ ಫ್ಯಾಕ್ಟರ್ಸನ್ನು ಅನಲೈಸ್ ಮಾಡಿಕೊಂಡು ಆದಷ್ಟು ಒಂದು ಮೆಚುರಿಟಿಯಿಂದ ಒಂದು ಪ್ರೊಡ್ಯೂಸರಾಗಿ ಹೆಂಗೆ ಇದು ಫಿಲಮನ್ನು ತೊಗೊಂಡು ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದೆ. ಇದರಲ್ಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಕೆಲವು ಜನ. ಅದ್ರಲ್ಲಿ ಮುಖ್ಯವಾದ ನನ್ನ ತಂದೆ ಮತ್ತು ನನ್ನ ವೈಫ್. ಬಿಕಾಸ್ ವಿತೌಟ್ ದೇರ್ ಕೋಆಪ್ರೇಷನ್ ಆ್ಯಂಡ್ ಸಪೋರ್ಟ್ ದಿಸ್ ಈಸ್ ಇಂಪಾಸಿಬಲ್. ಅದೇ ಥರ ನನ್ನ ಇನ್ನೊಬ್ಬರು ಫ್ರೆಂಡ್, ನಾಟ್ ಓನ್ಲಿ ಫ್ರೆಂಡ್, ಮೈ ಆಡಿಟರ್, ನಮ್ಮ ಲೀಗಲ್ ಅಡ್ವೈಸರ್ ಎಲ್ಲರೂ. ಸೊ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು. ಈ ಸಪೋರ್ಟಿಂದಾನೇ ಇವತ್ತು ಈ ಸ್ಟೇಜಲ್ಲಿ ಇವಾಗ ನಿನ್ನ ಮುಂದೆ ಈ ಫಿಲ್ಮ್ ಕಂಪ್ಲೀಟ್ ಮಾಡಿ ನಿಂತಿದ್ದೀವಿ. ಆ್ಯಂಡ್ ನಂಬಿಕೆ ಮಾತ್ರ ಇದನ್ನು ಮುಂದುವರಿಸುತ್ತೆ. ನನ್ನ ಡೈರೆಕ್ಟರ್ ಮೇಲೆ ಇಟ್ಟಿರೋ ನಂಬಿಕೆ, ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಇಷ್ಟು ಗಂಟೆ ನಮ್ಮನ್ನು ತೊಗೊಂಡು ಬಂದಿದೆ. ಆ್ಯಂಡ್ ನೌ ಯು ಹ್ಯಾವ್ ಬ್ರಾಟ್ ಇಟ್ ಯು ಆ್ಯಂಡ್ ಯು ಹ್ಯಾವ್ ಟು ಎನ್ಶೋರ್ ದ್ಯಾಟ್ ದಿಸ್ ಮೂವಿ ಈಸ್ ಅ ಗ್ರ್ಯಾಂಡ್ ಸಕ್ಸಸ್. ನಾನು ಸುಮಾರಷ್ಟು ಸತಿ ಈ ಫಿಲಮ್ ನೋಡಿದ್ದೀನಿ. ಆ್ಯಂಡ್ ಹೆಮ್ಮೆಯಿಂದ ಒಂದು ಹೇಳ್ಕೋಬೋದು, ಒಂದು ಒಳ್ಳೆ ಫಿಲಮ್ ಮಾಡಿದ್ದೀನಿ ಅಂತ. ಆ್ಯಂಡ್ ಥ್ಯಾಂಕ್ಸ್ ಟು ಯೋಗರಾಜ್ ಸರ್ ಫಾರ್ ದ್ಯಾಟ್. ದಟ್ಸ್ ಆಲ್. ಗೊತ್ತಿದೆ, ಆದರೆ ನಮ್ಮ ಟೀಮಲ್ಲಿ ಯಾರಿಗೂ ಯಾವ ಥರ ಡಿಸ್ಟರ್ಬೆನ್ಸ್ ಆಗಿಲ್ಲ. ಒನ್ಲಿ ಸಿನಿಮಾ ಮಾಡಬೇಕು, ಬೇಕಪ್ಪ ಆದರೆ ಆರಾಮಾಗಿ ಅವ್ರ ಜಾಗದಲ್ಲಿ ಇರಬೇಕು, ಹಂಗೆ ಮಾಡಿದ್ದೀವಿ. ಆಮೇಲೆ ಸಿನಿಮಾ ಹೀರೋಯಿನು ಮತ್ತು ಹೀರೋ ಬಂದಾಗ ಹೊಸಬ್ರು ಇಂಟ್ರೊಡ್ಯೂಸ್ ಆದಾಗ ಏನೇನು ಕೇಳ್ತಾರೆ, ಹೀರೋಸ್ ಅಂತ ಬಂದಾಗ ಮೊದಲನೇ ಕೇಳೋದು ನೀನೇನು ಇನ್ವೆಸ್ಟ್ ಮಾಡ್ತೀಯಾ ಹಂಗಂತ ಕೇಳ್ತಾರೆ. ನಾನು ಇಲ್ಲಿ ತನಕ ಯಾರ ಹತ್ರ ₹1 ಕೇಳಿಲ್ಲ. ಎರಡನೇದು, ಹೆಣ್ಮಕ್ಳು ಬಂದಾಗ ಹೀರೋಯಿನ್ಸ್ ಅವ್ರಿಗೆ ಬಂದಾಗ ಅದು ಏನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ.
ಆ ಥರನೂ ನಮ್ಮ ಸೆಟ್ಟಲ್ಲಿ ಯಾವುದೂ ನಡೆದಿಲ್ಲ. ನಾನು ಆ ಥರ ಕೇಳಿದ್ದು ಏನು ಗೊತ್ತಾ, ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಮಾಡಿ ಇನ್ ಟೈಮಿಗೆ ಬನ್ನಿ. ಏನು ಟೈಮಿಗೆ ಬಂದಿದ್ದಾರೆ ಅಂತ ನೀವೇನು ನೋಡಿರ್ತೀರಿ. ಹೇಗೆ ಸರ್ ಮುಂದಕ್ಕೆ ನಾವು ಹೊಸಬ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಧೈರ್ಯ ಬರುತ್ತೆ. ಒಂದು, ಈ ತಪ್ಪು ಇಲ್ಲಿಗೆ ಕೊನೆ ಆದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನಮ್ಮ ಜೀವನ ಆಲ್ರೆಡಿ ಚೆನ್ನಾಗೇ ಇದೆ. ನಿಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ ಈ ತಪ್ಪುಗಳು ನಾನಂತಲ್ಲ, ಬೇರೆ ಯಾವುದೇ ಡೈರೆಕ್ಟರ್ಸ್ ಮಾಡಬಾರ್ದು. ಡೈರೆಕ್ಟರ್ಸ್ ಬರೋದಕ್ಕೆ ಮುಂಚೆ 1 hour ಬಿಫೋರ್ ಸ್ಟೇಜಲ್ಲಿ ಇರಬೇಕು. ಅದು ಡಿಸಿಪ್ಲಿನ್. ನನ್ನನ್ನು ಕೈ ಹಿಡಿದು ನಡೆಸೋರೆ ಮೀಡಿಯಾದವರು. ನಾನು ಅವ್ರಿಗೆ ಎದುರ್ಕೊಂಡು ಲಾಸ್ಟ್ ಟೈಮ್ ಒಂದು 5 months ಬ್ಯಾಕ್ ಇಲ್ಲಿ ಪ್ರೆಸ್ ಮೀಟ್ ನಡೆದಾಗ ಚಂದ್ರು ಸರ್ ನನಗೋಸ್ಕರ 1 ಗಂಟೆಗೆ ಪ್ರೋಗ್ರಾಮ್ ಇತ್ತು, ನಾನು 3 o'clock ಬಂದೆ. ಕಾರಣ ಏನಂದರೆ ಅವತ್ತು ಟ್ರೈಲರ್ ಲಾಂಚ್ June 15, 2 hour ಲೇಟ್ ಆಯಿತು. ನನ್ನನ್ನು ಒಂದೇ ಒಂದು ಮಾತು ಯಾರು ಕೂಡ ನೀವು ಹರ್ಟ್ ಮಾಡಿಲ್ಲ. ಅದು ಇನ್ನೂ ನನ್ನ ಮನಸ್ಸಲ್ಲಿದೆ. ಆ ತಪ್ಪು ಈ ಸತಿ ನಡಿಬಾರ್ದಂತ ನೀವು ಬರೋದಕ್ಕೆ ಮುಂಚೆ 2 hours ಮುಂಚೆ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಮೀಡಿಯಾನು ಕಾಯಿಸೋದು ದೊಡ್ಡ ಪಾಪ, ಡೈರೆಕ್ಟ್ರನ್ನ ಕಾಯಿಸೋದು ಶಾಪ. ಇದು ಮುಂದೆ ಈ ತಪ್ಪು ಮಾಡಬಾರ್ದು. ಯಾಕಂದರೆ ನಾವು 26ನೇ ತಾರೀಕು 3 ದಿನ ರಿಲೀಸ್ ಇಟ್ಕೊಂಡು ಇಷ್ಟು ಥಿಯೇಟರ್ಸ್ ರಿಲೀಸ್ ಮಾಡಿದಾಗ ನೀವು ಹಿಡಿದು ಕೆಲಸ ಮಾಡಬೇಕಾಗಿರೋದು. ನಿಮ್ಮ ಮೊದಲನೇ ಸಿನಿಮಾ, ನನ್ನದು ಇದು 3ನೇ ಸಿನಿಮಾ. ನಾನು ಕಷ್ಟಗಳನ್ನು ನೋಡಿದ್ದೀನಿ, ಲಾಸ್ ಆಗಿದ್ದೀನಿ, ಲಾಭನೂ ಪಡೆದಿದ್ದೀನಿ. ಇವತ್ತು ತಿಂತಾ ಇರೋದು ನಾನು ಸಿನಿಮಾದಲ್ಲೇ ಅನ್ನ ತಿಂತಾ ಇದ್ದೀನಿ. ನನಗೆ ಯಾವ ಸೈಡ್ ಇನ್ಕಮ್ ಇಲ್ಲ ಸರ್. ಸಿನಿಮಾ ನನ್ನ ಕಾಪಾಡ್ತಾ ಇದೆ. ಅದು ನಾನು ಫ್ಯಾಷನ್ ಆಗಿ ತೊಗೊಂಡಿದ್ದೀನಿ. ಅದೇ ಥರ ನಿಮಗೆ ಒಂದು ಸೈಡ್ ಬಿಸ್ನೆಸ್ ನಿಮ್ಮೆಲ್ರಿಗಿದೆ, ನನಗೆ ಮೇನ್ ಬಿಸ್ನೆಸ್ ಇದೆ. ಅದು ದುಡ್ಡು ಬಂದರೂ ಸರಿ, ಬಂದಿಲ್ಲ ಅಂದರೂ ಸರಿ, ಏನು ಬೇಕಾರಾಗಲಿ ಸಿನಿಮಾದಲ್ಲಿ ಅಚೀವ್ಮೆಂಟ್ ಮಾಡೋಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರು ಅಷ್ಟು ಜನವನ್ನು ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಪ್ರತಿಯೊಬ್ಬರು ನೀವು ನೋಡಿರ್ತೀರಿ. ಆ್ಯಕ್ಟಿಂಗ್ ಕಿಂಗ್ ಅಂತ ಒಬ್ರಿಗೆ ಹೆಸರು ಕೊಟ್ಟಿರ್ತೀನಿ, ಇವ್ರಿಗೆ ಶೈನಿಂಗ್ ಸ್ಟಾರ್ ಅಂತ ಕೊಟ್ಟಿರ್ತೀನಿ, ಇವ್ರಿಗೆ ಚಾರ್ಮಿಂಗ್ ಕ್ವೀನ್ ಅಂತ ಕೊಟ್ಟಿರ್ತೀನಿ. ಸುಮ್ಮನೆ ನೇಮ್ ಕೊಟ್ಟಿಲ್ಲ ಸರ್, ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ನಾನು ಆ ನೇಮನ್ನು ಕೊಟ್ಟಿದ್ದೀನಿ. ಅದು ಸಿನಿಮಾ ಡೆಫಿನೆಟ್ ಹೇಳುತ್ತೆ. ಆ ಹೆಸರನ್ನ ಅದು ಉಳಿಸ್ಕೋಬೇಕಲ್ವ, ಆ ಕೊಟ್ಟಿರೋ ಹೆಸರಿಗೆ ಅದು ವ್ಯಾಲ್ಯೂ ಕೊಡಬೇಕಲ್ವ. ಅದನ್ನು ಸ್ಟೇಜ್ ಡಿಸಿಪ್ಲಿನ್ ಅಂತ ಒಂದಿದೆ, ಫಸ್ಟ್ ಅದನ್ನು ಕಲೀರಿ, ರೈಟ್? ಇಲ್ಲಾಂದರೆ ನೆಕ್ಸ್ಟ್ ಈ ಥರ ನಾನು ಮಾತಾಡಲ್ಲ. ಎಲ್ಲರೂ ಹೇಳ್ತಾರಣ್ಣ. ಇಲ್ಲ ಸರ್. ಮತ್ತು ಸರ್ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಮೊದಲನೇದಾಗಿ ನಮ್ಮ ಅವಕಾಶ ಕೊಟ್ಟಂಥ ನಮ್ಮ ಯೋಗರಾಜ್ ಸರ್ಗೆ ಮತ್ತು ಮಹೇಂದ್ರನ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಪಾತ್ರ ನಂದು ಆದಿ ಅಂತ. ಒಂದು ಫಸ್ಟ್ ಹಾಫಲ್ಲಿ ಕಾಲೇಜ್ ಸ್ಟೂಡೆಂಟ್ ಪಾತ್ರ ಇರ್ತದೆ, ಮತ್ತು ಸೆಕೆಂಡ್ ಹಾಫಲ್ಲಿ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರಾಗಿ ಮಾಡಿದ್ದೀನಿ ಸರ್. ಇದರಲ್ಲಿ ಹೀರೋಯಿನ್ ಹತ್ರ ನಿಮ್ಮ ಪಾತ್ರ ಬಗ್ಗೆ ಕೇಳಿದ್ರೆ ನಾವು ಇತಿ ಕ್ಯಾರೆಕ್ಟರ್ ಮಾಡ್ತೀನಿ ಅಂತಾರೆ, ಹೀರೋ ಹತ್ರ ಕ್ಯಾರೆಕ್ಟರ್ ನಾ ಆದಿ ಕ್ಯಾರೆಕ್ಟರ್ ಮಾಡ್ತೀನಿ ಅಂತಾರೆ. ನಿಮ್ಮ ಪಾತ್ರ ಏನು ಪ್ರಿಪ್ರೇಷನ್ ಇದೆ, ಏನು ಪ್ರಿಪ್ರೇಷನ್ ಆಗಿದೆ? ನಾನು ಎಷ್ಟು ದಿನಕ್ಕಿಂತ ನಿಮಗೆ ನಾನು ತಿಳಿಸಿದ್ದೀನಿ. ಹೌದು ಸರ್, ಎಲ್ಲ ಪ್ರಿಪ್ರೇಷನ್ ಎಲ್ಲ ಮೊದಲನೇ ಸರ್ ಎಲ್ಲ ಟ್ರೈನ್ ಅಪ್ ಮಾಡಿ ನಮ್ಮನ್ನ ಮಾಡಿದ್ರು. ಫಂಕ್ಷನ್ಗೆ ಏನು ಪ್ರಿಪ್ರೇಷನ್ ಆಗಿದೆ ಅಂತ ಕೇಳಿದಪ್ಪ. ಹಾಂ ಆಯ್ತು, ಮಾತಾಡೋದು. ಶೂಟಿಂಗ್ ಸೆಟ್ಗೆ ಹೋಗ್ತಿದ್ರ ಆನ್ ಟೈಮ್ ಹೋಗಿ? ಹಾಂ ಸರ್, ಆನ್ ಟೈಮ್ ಶೂಟಿಂಗ್ ಸರ್ ಹೋಗಿದ್ದೀವಿ ಸರ್. ಬೇಕಾದ್ರೆ ಸರ್ನ ಕೇಳಿ ಹೋಗಿದ್ದೀವಿ, ಆನ್ ಟೈಮ್ ಹೋಗಿದ್ದೀವಿ. ಇವತ್ತು ಬರ್ತಿದ್ವಿ, ಸ್ವಲ್ಪ ಪ್ರಾಬ್ಲಮ್ ಆಗಿರೋದು ಕಾರಣ ಬಂದಿಲ್ಲ ಸರ್. ನೀವು ಆನ್ ಟೈಮ್ ಹೋಗಿದ್ದೆ ಅಂದ್ರೆ ಅವ್ರು ಅಷ್ಟು ಆಕ್ರೋಶಭರಿತವಾಗಿ ಮಾತಾಡ್ತಿರಲಿಲ್ಲ. ಇಲ್ಲ ಸರ್, ಹೋಗಿದ್ದೀವಿ ಸರ್. ಇದ್ದೀವಿ ಸರ್. ಹೌದು ಸರ್, ಹೌದು ಸರ್, ಹೌದು ಸರ್. ಇಲ್ಲ ಸರ್, ಇರ್ತೀವಿ ಸರ್. ಇದೊಂದು ಸರ್ ಆಗಿರೋ ಕ್ಷಮೆ ಇರಲಿ ಸರ್. ಹಾಂ ಸರ್, ಥ್ಯಾಂಕ್ಸ್. ತಿಂಗಳಾದ ಮೇಲೆ ಇವತ್ತೇ ನೋಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಸೆಕೆಂಡ್ ಹೀರೋಯಿನಿ. ನನ್ನ ಹೆಸರು ಮಂಜುಳಾ ವೆಂಕಟೇಶ್ ಅಂತ. ಈ ಇತ್ಯಾದಿ ಕನ್ನಡ ಮೂವಿಯಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೇನೆ. ಸೆಕೆಂಡ್ ಹೀರೋಯಿನ್ ಅಕ್ಕನ ಕ್ಯಾರೆಕ್ಟರ್ ಮಾಡಿದ್ದೀನಿ, ಕುಸುಮ ಅಂತ. ಈ ಚಾನ್ಸ್ ಕೊಟ್ಟಿದ್ದು ನಮಗೆ ಡಿ ಯೋಗರಾಜ್ ಸರು. ನನಗೆ ಆ್ಯಕ್ಟಿಂಗ್ ಎಲ್ಲ ಗೊತ್ತಿರಲಿಲ್ಲ, ಬಟ್ ಅವ್ರು ಹೇಳ್ಕೊಟ್ರು, ನಾನು ಕಲಿತೆ. ನನಗೆ ಮೇಕಪ್ ಮಾಡಮ್ಮ, ಕಾಸ್ಟ್ಯೂಮ್ ಡಿಸೈನರ್ ಆಗಮ್ಮ, ಹಾಗೆ ಅಂತೆಲ್ಲ ಹೇಳ್ಕೊಟ್ರು. ಬಟ್ ನಾನು ಇದೆಲ್ಲ ಕಲ್ತಿದ್ದು ನಂಗೆ ಅವಕಾಶ ಎಲ್ಲೂ ಸಿಕ್ಕಿರಲಿಲ್ಲ. ಬಟ್ ಇವರು ಅವಕಾಶ ಕೊಟ್ಟು ಭಾಳ ಹೆಲ್ಪ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್ ನನಗೆ. ಹಾಗಾಗಿ ಈ ಸಿನಿಮಾದಲ್ಲಿ ಮೇಕಪ್ ಮಾಡೋ ಟೈಮಲ್ಲಿ, ಕ್ಲೈಮ್ಯಾಕ್ಸ್ ಟೈಮಲ್ಲೆಲ್ಲ ಕಾಡಲ್ಲಿ ಒಂದು ಶೃಂಗೇರಿ ಕೊಪ್ಪ ತಾಲೂಕಿನಲ್ಲಿ ಶೂಟಿಂಗ್ ಆಗೋ ಟೈಮಲ್ಲೆಲ್ಲ ಹಾರ್ಡ್ ವರ್ಕು ನಮ್ಮ ಯೋಗರಾಜ್ ಸರ್ದೇನೆ. ಒಂದೊಬ್ಬರು ಕ್ಯಾಮ್ರಾಮ್ಯಾನ್ ಒಬ್ಬರು ಒಂದು ಕಡೆ ಶೂಟ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಮರದಲ್ಲಿ ಒಂದೇ ಕೊಂಬೆಯಲ್ಲಿ ನೇತಾಡ್ಕೊಂಡು ಇನ್ನೊಂದು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಾಯಿದ್ರು. ಈಗಲೂ ಅಷ್ಟೇ ಎಡಿಟಿಂಗ್ ಮಾಡೋದಾಗಲಿ, ಹಾರ್ಡ್ ವರ್ಕ್, ನೈಟ್
ಮನೆಗೆ ನಾವು ಅವರು ಸುಶೀಲಾ ಯೋಗರಾಜ್ನವರು ಸಹ ಅಷ್ಟೇ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಅವ್ರ ಮಿಸ್ಸಸ್ಸು. ಅವರು ಅವ್ರಿಗೆ ಕಾಲ್ ಮಾಡಿದಾಗ ಸರ್ ಇನ್ನೂ ಮನೆಗೆ ಬಂದಿಲ್ಲ, ವರ್ಕಲ್ಲೇ ಇದ್ದಾರೆ, ಸಿಸ್ಟಮ್ ಎದುರುಗಡೆಯಲ್ಲೇ ಕೂತ್ಕೊಂಡಿದ್ದಾರೆ ಅಂತ ಅವರು ಹೇಳ್ತಾರೆ. ಆಫೀಸ್ಗೆ ಹೋದರೆ ಸಿಸ್ಟಮ್ ಎದುರಲ್ಲೇ ಕೂತಿರ್ತಾರೆ. ಯಾವ ಟೈಮಲ್ಲಿ ನೋಡೋ ಸಿಸ್ಟಮ್ ಅಂತ ಅವರೇ ಹಾರ್ಡ್ ವರ್ಕ್ ಮಾಡಿದರು. ಈ ಎಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಯೋಗರಾಜ್ ಸರ್. ಬಟ್ ನನಗೆ ಮಾತಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಏನಂತ, ಕ್ಷಮೆ ಇರಲಿ. ನಾನು ಎನಿ ಟೈಮ್ ಆಫೀಸ್ ವರ್ಕ್ ಮಾಡ್ತೇನೆ. ಶೂಟಿಂಗ್ ಎನಿ ಟೈಮ್, ಫಸ್ಟ್ ಶೆಡ್ಯೂಲಿಂದ ಲಾಸ್ಟ್ವರೆಗೂ ನಾನಿದ್ದೇನೆ. ಮಂಜುಳಾ ವೆಂಕಟೇಶ್ ಬಗ್ಗೆ ಹೇಳಬೇಕಂದ್ರೆ ಸರ್, ಸೊ ಬ್ಯೂಟಿಫುಲ್ ವುಮನ್. ಯಾಕಂದರೆ ಶೂಟಿಂಗ್ ಸ್ಪಾಟಲ್ಲಿ ಇದಕ್ಕೆ ಬಿಫೋರು ಅಂದರೆ ಫಸ್ಟ್ ಶೆಡ್ಯೂಲಲ್ಲಿ ಒಂದು ಮೇಕಪ್ ಮ್ಯಾನ್ ಇದ್ದರು, ಮೇಕಪ್ ವುಮನ್ ಇದ್ದರು. ಅವ್ರು ಅಷ್ಟು ಕಾನ್ಸಂಟ್ರೇಷನ್ ಇರಲ್ಲ. ಎಲ್ಲೋ ಅವ್ರು ಕರಿಬೇಕು. ಈ ವಸತಿ ನಾವು ಕೋಟ್ಯಾಂತರ ರೂಪಾಯಿ ಹಾಕಿ ಪಿಕ್ಚರ್ ತೆಗೆದ್ರು ಕೂಡ. ಯಾಕಂದರೆ ಎಂತೆಂಥವ್ರು ಟೆಕ್ನಿಷಿಯನು ಆರ್ಟಿಸ್ಟ್ ಎಂತೆಂಥವ್ರು ಒಳಗಡೆ ಫೇಸ್ ಮಾಡಬೇಕಾಗುತ್ತೆ ನೋಡಿ. ಒಂದು ಸಿನಿಮಾ ಮಾಡೋದು ಕಂಪ್ಲೀಟ್ ಆಗೋಷ್ಟರಲ್ಲಿ ಸಾಕಾಗುತ್ತೆ. ಎರಡನೇ ಶೆಡ್ಯೂಲ್ ಇವರು ಒಂದು ಕ್ಯಾರೆಕ್ಟರ್ಗೋಸ್ಕರ ಬಂದರು. ಬಟ್ ಇವರು ಮೇಕಪ್ ಅವತ್ತು ಹೇಳ್ದಿರೋ ನನಗೂ ಮೇಕಪ್ ಬರ್ತದೆ. ಬಟ್ ಕೊಟ್ಟ ಕ್ಲೈಮ್ಯಾಕ್ಸಲ್ಲಿ ಮೇ ಬಿ ಒಂದು 3 days ಸರ್, ನೈಟ್ ಆ್ಯಂಡ್ ಡೇ, ಹಗಲತ್ತು ರಾತ್ರಿ ಆ ಕಾಡಲ್ಲಿ ಜಿಗಣೆ ಕಾಟ ಜಾಸ್ತಿ ಶೃಂಗೇರಿನಲ್ಲಿ. ಹಂಗೆ ಹತ್ಕೊಂಡ್ಬಿಡೋದು, ಬ್ಲಡ್ ಸುರಿತಾ ಇರ್ತದೆ. ಹಂಗೆಲ್ಲ ಕಷ್ಟಪಟ್ಟು ಆ ಟೈಮಲ್ಲಿ ಒಬ್ಬಳೇ ನಿಂತ್ಕೊಂಡು ಅವ್ರ ಕಾಲು ನೋವು ತುಂಬ ಜಾಸ್ತಿ ಇದೆ. ಆ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡಿ ಆ ಸಿನಿಮಾನ ಅಚ್ಚುಕಟ್ಟಾಗಿ ಕಂಪ್ಲೀಟ್ ಮಾಡಿಕೊಟ್ಟು ಇವತ್ತಿನ ತನಕ ಎಲ್ಲ ಥರ ಸಪೋರ್ಟನ್ನು ಮಾಡಿಕೊಂಡು ಬಂದಿರೋ ಒಂದು ಬೆಸ್ಟ್ ಫ್ರೆಂಡ್, ಬೆಸ್ಟ್ ವುಮನ್ ಸರ್ ಅವರು. ಅವ್ರ ಬಗ್ಗೆ ಅವ್ರಿಗೆ ಒಳ್ಳೇದಾಗಲಿ. ಯಾಕಂದರೆ ಕಷ್ಟಪಡೋರು ಯಾವತ್ತೂ ಮೇಲೆ ಬರ್ಬೇಕು ಸರ್. ಅದು ಹೀರೋ ಆಗಿರಲಿ, ಹೀರೋಯಿನ್ ಆಗಿರಲಿ, ಅದರ್ ಪೀಪಲ್ ಯಾರಾಗಿರಲಿ, ಕಷ್ಟಪಟ್ಟಿರೋರಿಗೆ ದೇವರು ಫಲ ಕೊಡಲೇಬೇಕು. ನಾವು ಕೈ ಹಿಡಿಬೇಕು. ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸರ್. ನೀವು ದಯವಿಟ್ಟು ಕೈ ಹಿಡಿದು ನೋಡಿ ಸರ್. ನೋಡಿದ್ರೆ ಮೇ ಬಿ ನೀವು ಎಷ್ಟು ಕಷ್ಟಪಟ್ಟಿಂತ ಇವ್ರಿಗೆ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಕಷ್ಟ. ಸೊ ನಿಮ್ಮನ್ನು ಬಿಲಿವಾಗಿ ಕೂತೀನಿ ಸರ್. ಥ್ಯಾಂಕ್ ಯು. ಸಾರಿ ಕೇಳ್ತೀನಿ. ಈ ಮೂವಿಯಲ್ಲಿ ನಾನು ಸಾಹಿತಿ ಸೆಕೆಂಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಪ್ರೆಸ್ ರಿಪೋರ್ಟರ್ ಆಗಿ ಪ್ರತಿಯೊಂದು ಒಂದೊಂದು ಸೀನಲ್ಲೂ ತುಂಬ ಡೀಸೆಂಟಾಗಿ ಎನ್ಕ್ವೈರಿ ಮಾಡ್ತಾ ತುಂಬ ಚೆನ್ನಾಗಿದೆ. ಇನ್ನು ಶೂಟಿಂಗ್ ಸೆಟ್ ಅಂತ ಬಂತಂದರೆ ಎಲ್ಲರಿಗೂ ಮುಂದೆ ನಾನೇ ಇರ್ತಿದ್ದೆ. ನೈಟ್ ಕೂಡ ನಿದ್ದೆ ಮಾಡಿದೆ. ನಾಳೆ ಏನು ಸ್ಕ್ರಿಪ್ಟ್ ಇದೆ, ನಾಳೆ ಏನು ಸೀನ್ ನಡಿಬೇಕು ಅಂತ ನೈಟೆಲ್ಲ ಕೂತು ಬರೆದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಂದು ಎಷ್ಟು ಲಿಮಿಟ್ ಇದೆ, ಒಂದು ಹುಡುಗಿಯಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ದೊಂದು ಪೊಸಿಷನ್ ತಗೊಂಡು ನಾನು ಎಷ್ಟು ಮಾಡ್ಬೋದು ಅದು ಲಿಮಿಟ್ ಮೀರಿ ನಾನು ಮಾಡಿದ್ದೀನಿ. ಮತ್ತು ಶೃಂಗೇರಿಯಲ್ಲಿ ಇರಬೇಕಾದ್ರೆ ನಾನು ಮತ್ತು ಶಿವರಾಜ್ ಸರ್ ಎಲ್ಲರೂ ಕೂತು ಎಷ್ಟು ನಂದು ಲಿಮಿಟ್ ಇದೆ, ನೈಟೆಲ್ಲ ಸ್ಕ್ರಿಪ್ಟ್ ಬರೆದು ನಾಳೆ ಏನು ಸೀನ್ ಇದೆ ಯಾವುದು ಮಿಸ್ಟೇಕ್ ಆಗಬಾರ್ದು ಆ ಥರ ಎಲ್ಲ ತುಂಬ ಕೂತು ಮಾಡಿದ್ದೀನಿ. ಬಟ್ ಅದರ್ವೈಸ್ ನಂದು ಅದೆಲ್ಲ ಆಗಿ ಶೂಟಿಂಗೆಲ್ಲ ಆದಮೇಲೆ ಈಗ ಪ್ರಮೋಷನ್ ಟೈಮಲ್ಲಿ ನಂದು ಪರ್ಸ್ನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಮೆಂಟಲಿ ನಾನು ಅಪ್ಸೆಟ್ ಆಗಿ, ಅದು ಗೊತ್ತಿದೆ ಎಲ್ಲರಿಗೂ ನಾನು ಏನು ಪ್ರಾಬ್ಲಮ್ ಆಗಿದೆ ಅಂತ. ಸೆಟ್ಟಲ್ಲೇ ತುಂಬ ಮೆಂಟಲಿ ಅಪ್ಸೆಟ್ ಆಯಿತು ನನಗೆ. ಸೊ ಹಂಗಾಗಿ ನಾನು ಯಾವುದ್ರಲ್ಲೂ ಅಟೆಂಡ್ ಆಗೋದಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ಎಲ್ಲರಿಗೂ ಸಾರಿ ಕೇಳ್ತೀನಿ. ನನ್ನ ಕಡೆಯಿಂದನೇ ತಪ್ಪಾಗಿದೆಯಲ್ಲ, ಬೇರೆಯವ್ರ ಕಡೆಯಿಂದ ತಪ್ಪಾಗಿದೆಯೋ, ಬಟ್ ನಾನು ಮೆಂಟಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದು ನಾನು ಖಂಡಿತವಾಗಿ ಒಪ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ಯೋಗರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಶೃಂಗೇರಿಯಲ್ಲಿ ಇರಬೇಕಾದ್ರೆ ಪ್ರತಿಯೊಂದಕ್ಕೂ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ಗೊತ್ತಿದೆ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಮೂವಿಗೋಸ್ಕರ ಅಂತ. ಇವಾಗ ಸ್ವಲ್ಪ ಬಿಟ್ಟಿರ್ಬೋದು ಅಷ್ಟೇ. ಬಟ್ ಅವ್ರಿಗೆ ಗೊತ್ತಿದೆ ಅಂತ ಅನ್ಕೊಂತೀನಿ ನಾನು ಈ ಮೂವಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಅಂತ. ಇನ್ನು ಸೆಕೆಂಡು ಮಹೇಂದ್ರನ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರು ಕಾಲ್ ಮಾಡಿಲ್ಲ ಅಂತಂದ್ರೂ ಅವ್ರು ಕಾಲ್ ಮಾಡಿ ಬಾಮ ಏನೇ ಪ್ರಾಬ್ಲಮ್ ಇದ್ರು ಬಾ, ನಿನ್ನ ಮುಂದೆ ಬಾ, ಬರ್ತೀಯಾ, ಚೆನ್ನಾಗಿ ಆ್ಯಕ್ಟ್ ಮಾಡಿದೀಯಾ, ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದೀಯಾ, ಅದರ್ವೈಸ್ ನೀನು ಇವಾಗ ಯಾವುದೋ ಪ್ರಾಬ್ಲಮ್ ಬಂತು ಅಂತ ನಿನಗೆ ಸಡನ್ನಾಗಿ ಬ್ರೇಕ್ ಡೌನ್ ಆಗಬೇಡ ಅಂತ ನನಗೆ ಸಪೋರ್ಟ್ ಮಾಡಿದ್ರು ಅವರು. ಅದಕ್ಕೆ ಸೆಕೆಂಡ್ ಥ್ಯಾಂಕ್ ಯು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಹೇಳಕ್ಕೆ ನನ್ನ ಫ್ಯಾಮಿಲಿ ಅಂತ ಬಂದರೆ ಆ್ಯಕ್ಚುಲಿ ನನಗೆ ಬ್ಯಾಕ್ ಬೋನ್ ಅಂತಂದರೆ ನಂದು ಪ್ರತಿಯೊಂದು ಏನೇ ಆದ್ರೂ ಅವ್ರು ನನಗೆ ಸಪೋರ್ಟಿವ್ ಆಗಿರ್ತಾರೆ. ಥ್ಯಾಂಕ್ ಯು. ಅವ್ರು ನನಗೆ ಇಷ್ಟೊಂದು ಒಳ್ಳೆ ಈ ಥರ ಚಾನ್ಸ್ ಸಿಗೋದಕ್ಕೆ ನೀವೇ ಕಾರಣ ಅಂತ ಹೇಳ್ತೀನಿ. ಇನ್ನು ನನ್ನ ಜೊತೆ ಆ್ಯಕ್ಟ್ ಮಾಡಿರೋ ಮಹೇಶ್ ಅರವಿಂದ್ ಅಂತ ಪೊಲೀಸಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ತುಂಬ ನಂದು ಏನೇ ತಪ್ಪಿದ್ರು ಏನೇ ಇದ್ರೂ ಯೋಗರಾಜ್ ಸರ್ ಆಗ್ಬೋದು, ಮಹೇಶ್ ಸರ್ ಆಗಿರ್ಬೋದು, ಇಬ್ಬರೂ ಜೊತೆಗೆ ನಿಂತು ಸಪೋರ್ಟ್ ಮಾಡಿದ್ದಾರೆ. ನಾನು ನಾಳೆ ಏನೇ ಸ್ಕ್ರೀನ್ದೇನೋ ಪೇಪರ್ ರೆಡಿ ಮಾಡಬೇಕಾದ್ರೂ ನನಗೆ ಇದೇ ಥರ ಇರಬೇಕು ಅಂತ ಕರೆಕ್ಷನ್ಸ್ ಎಲ್ಲ ಮಾಡಿ ತುಂಬ ಸಪೋರ್ಟಿವ್ ಆಗಿ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಯೋಗರಾಜ್ ಸರ್ಗೆ ಮತ್ತು ಮಹೇಶ್ ಸರ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಕ್ಟಿಂಗ್ ಕಿಂಗ್ ಅಂತ
ಒಂದು ಟೈಟಲ್ ಕೊಟ್ಟಿದ್ದೀನಿ, ಬ್ಯೂಟಿಫುಲ್ ಪರ್ಫಾರ್ಮೆನ್ಸರ್ ಸರ್. ಇವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ ಅನ್ನೋದು ಒಂದು ಅರ್ಥ ಆಗ್ತಲ್ಲ. ಪ್ರತಿಯೊಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡೋರು, ಅವರು ಯಾವ ಥರ ಕ್ಯಾರೆಕ್ಟರ್ ಅಂದರೆ ಸರ್, ಈಗ ಒಂದು 100 ಜನ ಸೆಟ್ಟಲ್ಲಿ ಇರ್ತಾರೆ, ಅವರು ಸಪ್ರೇಟಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ನಾನು ಪ್ರೊಡ್ಯೂಸರ್ ಸರ್ ಸುಮ್ಮನೆ ಏನೋ ಒಂದು ಸೀರಿಯಸ್ ಆಗಿ ಏನೋ ಮಾತಾಡ್ತಾ ಇರ್ತೀವಿ, ಏನಾದರೂ ಆ ಕಡೆ ತಿರುಗಿ ನಾನು ಮಾತಾಡ್ಬಿಟ್ರೆ ಸಾಕು ಕಾಂಟ್ರವರ್ಸಿ ಶುರು ಆಗುತ್ತೆ. ಅಯ್ಯೋ ನನ್ನ ಬಗ್ಗೆನೇ ಮಾತಾಡ್ಬಿಟ್ಟವ್ರು ಅಂತ ಸೈಕೋ ಆಗ್ಬಿಡ್ತಾನೆ ಮನುಷ್ಯ ಅಲ್ಲೇ. ಅಂದರೆ ಒಂದು ಮಗು ಥರ ಅದನ್ನು ಟ್ರೀಟ್ ಮಾಡಿ ಇಲ್ಲಿ ತನಕ ಕರ್ಕೊಂಬರೋದು. ಫಸ್ಟ್ ಟೈಮ್ ನನ್ನ ಹತ್ರ ಬಂದರು. ಕಾನ್ಸೆಪ್ಟನ್ನ ಮಿಸ್ಟರ್ ಶಿವರಾಜ್ ನಮ್ಮ ಡೈರೆಕ್ಟರ್ ಸರ್ ಮತ್ತು ಯೋಗರಾಜ್ ಅವರು 1 ವರ್ಡ್ ಸ್ಟೋರಿ ಹೇಳಿದ್ರು. ಸೊ ಇಟ್ ವಾಸ್ ಆ್ಯಕ್ಚುಲಿ ಎ ಡಿಫ್ರೆಂಟ್ ಮೂವಿ ವಿಚ್ ವಾಸ್ ಪ್ಲ್ಯಾಂಡ್. ಅಂದರೆ ಒಂದು ಕಾಮಿಡಿ ಮೂವಿ ತರಬೇಕು ಅಂತ ಫಸ್ಟು ಸ್ಟಾರ್ಟ್ ಮಾಡಿದ್ದು. ವಿತಿನ್ 24 hours ಒಂದು ಮದುವೆ ಮನೆಯಲ್ಲೇ ಎಂಟೈರ್ ಶೂಟಿಂಗ್ ವಾಸ್ ಪ್ರಪೋಸ್ಡ್. ದೆನ್ ದೇರ್ ವಾಸ್ ಅ ಶಿಫ್ಟ್. ಸರ್ ಕಾನ್ಸೆಪ್ಟ್ ಚೇಂಜ್ ಮಾಡಿಬಿಡ, ಆ ಸ್ಟೋರಿ ಸಿಗಲಿಲ್ಲ, ಸೊ ವಿ ಮೇಡ್ ಅನದರ್ ಸ್ಟೋರಿ ಅಂತ 1 ವರ್ಡ್ ಸ್ಟೋರಿ ಹೇಳಿದ್ರು. ಏನು ಆ ಥರ ಸ್ಟೋರಿ ಅಂದರೆ ಇಟ್ಸ್ ಅ ಥ್ರಿಲ್ಲರ್ ಮೂವಿ ಅಂದರು. ಸೊ ಇನಿಷಿಯಲಿ ಐ ವಾಸ್ ನಾಟ್ ಸೋ ಮಚ್ ಇಂಪ್ರೆಸ್ಡ್. ಬಟ್ ಆಮೇಲೆ ಅವರು ಕೊಟ್ಟಿರೋ ಹೋಪ್ಸು, ಈ ಥರ ಮಾಡ್ತೀವಿ, ಬಡ್ಜೆಟ್ ಆಫ್ ದ ಮೂವಿ ಈ ಥರ ಆಗುತ್ತೆ ಸರ್, ಹೆಲ್ಪ್ ಮಾಡಬೇಕು, ನಿಮ್ಮಿಂದ ಬರಬೇಕು ಅನ್ನುವಾಗ ತಿರು ಮಹೇಂದ್ರನ್, ಒನ್ ಆಫ್ ದ ಪ್ರೊಡ್ಯೂಸರ್ ಆಫ್ ದಿಸ್ ಮೂವಿ, ಈ ಈಸ್ ಲೈಕ್ ಮೈ ಸನ್ ಇನ್ಫ್ಯಾಕ್ಟ್. ತುಂಬ ಆಟ ಆಡಿದ್ರು, ಮೂವಿ ಮಾಡಲೇಬೇಕು ಅಂತ. ಸೊ ಐ ವಾಸ್ ನಾಟ್ ಇನ್ಕ್ಲೈನ್ಡ್. ಆಮೇಲೆ ಸ್ವಲ್ಪ ಡೀಪಾಗಿ ಥಿಂಕ್ ಮಾಡಿ ವಿ ಸ್ಟಾರ್ಟೆಡ್ ದಿಸ್. ಎಕ್ಸಾಕ್ಟ್ಲಿ ಈ ಒಂದು ಮೂವಿ ಪ್ರಾಜೆಕ್ಟನ್ನು ಫಸ್ಟ್ ಟೈಮ್ ಇನ್ ಅವರ್ ಲೈಫ್ ಸ್ವಲ್ಪ ನೋಡೋಣ ಅಂತ ಮಾಡಿದ್ವಿ. ಎಲ್ಲಿ ನಿಮ್ಮ ಶೂಟಿಂಗ್ ಸ್ಪಾಟು ಎಟ್ಸೆಟ್ರಾ ಅನ್ನೋವಾಗ ಶೃಂಗೇರಿ ಅಂದರು. So I also happened to go to Sringeri and watched the entire project. Really, it was very tough, very hard working. The entire team worked very hard, night and day. And I had an opportunity to act also, a very small role in fact. But that was a different experience. Movie Bala Chanag with the second, everybody were performing very well, night and day, without even looking at the time and all. ಭಾಳ ಚೆನ್ನಾಗಿ ಮಾಡಿ ಶಿವರಾಜ್ ಅವರು ಒಳ್ಳೆ ಡೈರೆಕ್ಷನ್ ಆಗಿ ಹೆಲ್ಪ್ ಮಾಡಿದ್ರು. ಸೊ ಯೋಗರಾಜ್ ಸರ್ಗೆ ದ ಎಂಟೈರ್ ಕ್ರೆಡಿಬಿಲಿಟಿ ಗೋಸ್ ಟು ಯೋಗರಾಜ್ ಸರ್. ಹಿ ವಾಸ್ ರಿಯಲಿ ವಿತೌಟ್ ಈವನ್ ಟೇಕಿಂಗ್ ಫುಡ್, ನಾಟ್ ಲುಕಿಂಗ್ ಇಟ್ ದ ಟೈಮ್, ಭಾಳ ಕಷ್ಟಪಟ್ಟರು. ಆ್ಯಂಡ್ ಟೇಕಿಂಗ್ ದ ಶೂಟಿಂಗ್ ಇನ್ ದ ವುಡ್ಸ್, ಇಟ್ಸ್ ರಿಯಲಿ ಡಿಫಿಕಲ್ಟ್. ಮರದ ಮೇಲೆ ಹತ್ತಿ ಅಲ್ಲಿಂದ ಶೂಟಿಂಗ್ ಮಾಡಿ, ರಿಯಲಿ ಅದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಹೋಲ್ ನೈಟ್ ವಿ ವರ್ ವರ್ಕಿಂಗ್, ಹೋಲ್ ನೈಟ್ ಶೂಟಿಂಗ್ ನಡೀತಾ ಇತ್ತು. ಅಂಡ್ ಮನಿ ಅಂತ ಒಂದು ಆರ್ಟಿಸ್ಟ್, ಇಫ್ ಯು ನೋ ಮಂಜು ಮೇಲ್ ಬಾಯ್ಸಲ್ಲಿ ಬರ್ತಾರವರು, ಸೂಪರ್ ಹಿಟ್. ಈ ಈಸ್ ಲೈಕ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್, ಮಂಜು ಮೇಲ್ ಬಾಯ್ಸ್. ದ ಸೇಮ್ ಪರ್ಸನ್ ಈಸ್ ಅ ವಿಲ್ಲನ್ ಇನ್ ದಿಸ್ ಮೂವಿ. ಭಾಳ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ದೇರ್ ವೇರ್ ಸಮ್ ಬಾಯ್ಸ್ ಫ್ರಮ್ ತಿರುಪೂರ್ ಎಟ್ಸೆಟ್ರಾ ಅಂಡ್ ಆಲ್. ಎವ್ರಿಬಡಿ ಕಾಂಟ್ರಿಬ್ಯೂಟೆಡ್ ವೆಲ್. ಮೂವಿ ವಿಲ್ ಬಿ ಸೂಪರ್ ಹಿಟ್, ನೋ ಡೌಟ್, ಬಿಕಾಸ್ ದೇರ್ ವಾಸ್ ಸಮ್ ಸೋಲ್ ಇನ್ಸೈಡ್ ಇಟ್. And still I believe the movie is going to be a super hit. I wish all the best to all my producer, directors and the entire team. Thank you very much. Archana and our film next hero Mr. Vikram ரெண்டு பேருமே ஷூட்டிங் ஸ்பாட்டில் ஒர்க் பண்ணும்போது ரொம்ப ஹெல்ப்ஃபுல்லாக இருந்தாங்க. ஏன்னா யோகராஜ் சார் வந்து ஒரு பொறுப்பை ஒப்படைச்சிட்டாருன்னா அதை எடுத்து ஒர்க் பண்ணணும் அப்படின்னும் போது அதுக்கு நிறைய சப்போர்ட் வேணும். அவங்க ரெண்டு பேரும் பயங்கரமாக சப்போர்ட் பண்ணாங்க. ஸோ நிறைய ஒர்க் பண்ண முடிஞ்சது. காமெடி ட்ராக் இதில் பண்ணக்கூடிய வாய்ப்பு சார் எனக்கு கொடுத்துருந்தார் யோகராஜ் சார். காமெடி நீங்கள் என்ன ஃபீல் பண்ணுறீங்களோ அதை எழுதுங்க, அந்த உங்களோட ட்ராக் நீங்களே பண்ணி எழுதுங்க அப்படின்னாரு. அதெல்லாம் வந்து தமிழில் கூட யாரும் கொடுக்க மாட்டாங்க அவ்வளோ சீக்கிரமாக. அவர் கொடுத்தது பெரிய கிஃப்ட் அது. அதனால் இன்றைக்கி எல்லாரும் பாராட்டுறாங்கன்னா அது அவர் கொடுத்த இடம். ஸோ ரொம்ப தேங்க்ஸ். இந்த படம் நல்லா வரணும், நிறைய பேர் பாராட்டணும், பார்க்கணும், ரசிக்கணும்னு கேட்டுக்கிறேன். தேங்க்யூ, தேங்க்ஸ் ಅಲಾಟ್. ಬಿಟ್ಟೆ ನಾನು ಇಲ್ಲಿ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಮೊದಲನೇದಾಗಿ ಎಲ್ಲರೂ ಮೀಡಿಯಂ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ದಿಸ್ ಇಸ್ ಮೈ ಸೆಕೆಂಡ್ ಮೀಟ್. ಫಸ್ಟ್ ಟ್ರೈಲರ್ ರಿಲೀಸ್ ಆಗಿದಾಗಲೂ ಎಲ್ಲರೂ ನೋಡಿದ್ದೀನಿ. ಇವಾಗಲೂ ಐ ಆಮ್ ಸೀಯಿಂಗ್ ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ದಿ ಅದರ್ ಫ್ರೆಂಡ್ಸ್ ಆಫ್ ಮೈನ್, ಗೆಸ್ಟ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. ಯಾ, ನನ್ನ ಹೆಸರು ವಿಕ್ರಮ್ ಅಂತ. ಆ್ಯಕ್ಚುಲಿ ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಮಹೇಶ್, ಬಟ್ ಸ್ಕ್ರೀನ್ ನೇಮ್ ಬಂದು ವಿಕ್ರಮ್ ಅಂತ ಇಟ್ಕೊಂಡಿದ್ದೀನಿ. ನಾನೊಂದು ರಾಯಚೂರು ನಂದು. ಸೊ ನನ್ನ ಭಾಷೆ ಕನ್ನಡ ಬಂದು ಬ್ಯಾಂಗ್ಳೂರ್ ಆಕ್ಸೆಂಟ್ ಇರಲ್ಲ. ಆ್ಯಕ್ಚುಲಿ ರಿಯಲಿ ಡ್ರೈ.
ಮಾಡೋಕ್ಕೆ ದಯವಿಟ್ಟು ಕ್ಷಮಿಸಿ. ಇದು ಇದು ನನ್ನ ಜರ್ನಿ ಹೇಗಂತ ಒಂದು ಸ್ವಲ್ಪ ಸ್ಮಾಲ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ನಾನೊಂದು ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದೆ. ಬೇಸಿಕಲಿ ಐ ವಾಸ್ ಅ ಮಾಡೆಲ್. 13ನೇ ವಯಸ್ಸಿಂದ ಮಾಡಲಿಂಗ್ ಮಾಡ್ತಾ ಇದ್ದೆ. ನಾನು ಮಾಡಲಿಂಗ್ ಮಾಡ್ತಾ ಕೆಲವೊಂದು ಸೀರಿಯಲ್ಸಲ್ಲೂ ಆ್ಯಕ್ಟ್ ಮಾಡಿದ್ದೆ. ಮಧ್ಯದಲ್ಲಿ ಮದುವೆ ಆಯಿತು, ಒಂದು ಇಂಡಸ್ಟ್ರಿಯಿಂದ ಸ್ವಲ್ಪ ದೂರ ಹೊರಟೋಗಿದೆ. ಮತ್ತೆ ಎಂಟ್ರಿ ಕೊಡೋಣ ಅಂತ ನನ್ನ ಹೆಂಡತಿ ಯಾವತ್ತಾದರೂ ನನ್ನ ಎನ್ಕರೇಜ್ ಮಾಡಿದ್ಲು. ಸೊ ಸರಿ, ನನ್ನನ್ನು ನಾನು ಶಾರ್ಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿದ್ದೆ. ಅಲ್ಲಿ ಕ್ಲಾಸಸ್ ನಡೀತಾ ಇತ್ತು. ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಆ್ಯಂಡ್ ನನ್ನ ಪ್ಯಾಷನು ಇತ್ತಲ್ಲ, ಸೊ ಐ ವಾಸ್ ಟ್ರೈಂಗ್ ಟು ಟೇಕ್ ಇಟ್ ಅಪ್. ಸೊ ಆ ಮಧ್ಯದಲ್ಲಿ ನಮ್ಮ ಪ್ರೊಡ್ಯೂಸರ್ ಸಾಹೇಬರು, ಡೈರೆಕ್ಟರ್ ಸಾಹೇಬರು ಆ್ಯಂಡ್ ಪ್ರೊಡ್ಯೂಸರ್ ಸಾಹೇಬರು ಇಬ್ಬರು ಬಂದರು, ಆಡಿಷನ್ಗೆ ಅಂತ ಬಂದರು. ಲೈಕ್ ನನಗೆ ಆಡಿಷನ್ ಅಂತಂದರೆ ಒಂಥರ ಅಂಜಿಕೆ ಇತ್ತು. ಇದೆಂತ ಇದು ಆಡಿಷನ್, ನೆವರ್ ಐ ಫೇಸ್ಡ್ ಅಲ್ವಾ. ಡೈರೆಕ್ಟಾಗಿ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದೆ. ಇದು ಆಡಿಷನ್ ಅಂತಾರೆ, ಏನು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ದೇ ಕಾಲ್ಡ್ ಮೀ ಇನ್ಸೈಡ್ ಅ ಕ್ಯಾಬಿನ್ ಆ್ಯಂಡ್ ಸೆಡ್, ನಿಮಗೆ ಗೊತ್ತಾದ ಒಂದು ಯಾವುದೋ ಒಂದು ಡೈಲಾಗ್ ಹೊಡೀರಿ ಅಂತ ಹೇಳಿದ್ರು. ಸೊ ಐ ಗೇವ್ ಎ ವೆರಿ ಸ್ಮಾಲ್ ಡೈಲಾಗ್. ಆಮೇಲೆ ಓಕೆ ವಿಲ್ ಕಾಲ್ ಯು ಬ್ಯಾಕ್ ಅಂತ ಹೊರಟೋದ್ರು ಅಷ್ಟೇ. ಆಫ್ಟರ್ ಅ ಮಂತ್ಸ್ ಟೈಮ್ ದೇ ಕಾಲ್ ಮಿ ಬ್ಯಾಕ್ ಆ್ಯಂಡ್ ಸೆಡ್, ಎಸ್ ನೀವು ಒಂದು ಕ್ಯಾರೆಕ್ಟರ್ಗೆ ಆಪ್ಟ್ ಆಗಿದ್ದೀರಾ, ಮಾಡ್ತೀರಾ ಅಂತ ಕೇಳಿದ್ರು. ಅದಕ್ಕಿಂತನ ಇಟ್ ವಾಸ್ ಅ ಗಾಡ್ ಗಿವನ್ ಆಪರ್ಚುನಿಟಿ ಟು ಮೀ. ಬಿಕಾಸ್ ನಾನು ಎಲ್ಲೂ ಹೋಗಲಿಲ್ಲ, ಹುಡುಕೋಕೆ ಹೋಗಲಿಲ್ಲ, ಇಲ್ಲ ಡೋರ್ ಅಲಿಲಿಲ್ಲ. ನಾನು ತಾನಾಗೆ ಬಂತು ಅಂತ ಹೇಳ್ಬಿಟ್ಟು ಐ ವಾಸ್ ಸೋ ಬ್ಲೆಸ್ಡ್. ದೇವರನ್ನ ತುಂಬ ಥ್ಯಾಂಕ್ಸ್ ಬೇಡ್ಕೊಂಡೆ. ಆ್ಯಂಡ್ ದೆನ್ ಎಸ್ ಐ ಗಾಟ್ ಇನ್ ಟು ದ ಆಪರ್ಚುನಿಟಿ. ಸ್ಕ್ರಿಪ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸ್ಕ್ರಿಪ್ಟ್ ವಾಸ್ ಆಸಮ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಚಾಲೆಂಜಿಂಗ್ ಆಸ್ ಅ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಜರ್ನಿ ಶುರು ಆಯಿತು. ಫಸ್ಟ್ ಡೇ ಆಫ್ ದ ಶೂಟ್, ಎವ್ರಿಥಿಂಗ್ ವಾಸ್ ನ್ಯೂ ಟು ಮೀ. ಸೊ ಐ ವೆಂಟ್ ಆನ್ ಜರ್ನಿನಲ್ಲಿ. ನನಗೆ ಆ್ಯಕ್ಚುಲಿ ಅವ್ರಿಗೆ ಪ್ರಾಬ್ಲಮ್ ಏನು ಗೊತ್ತಾ ಸರ್, ನಾನು ಎಲ್ಲಿ ಅವ್ರಿಗೆ ಬೈತೀನಿ ಅನ್ನೋ ಒಂದು ಭಯ ಇದೆ. ಅದಕ್ಕೆ ಅರ್ಧ ನನಗೆ ಅಂಡರ್ಸ್ಟ್ಯಾಂಡ್ ನಂಗೆ ಗೊತ್ತಾಯ್ತದೆ. ನರ್ವಸ್ ಏನಿಲ್ಲ ಸರ್. ಮೊನ್ನೆ ಒಂದು 5 days ಬ್ಯಾಕ್ ಆಫೀಸ್ ಬಂದಿದ್ರು. ಆಫೀಸ್ ಬಂದಮೇಲೆ ಆಯಿತು, ಆಫೀಸ್ ಬಂದಮೇಲೆ ನನ್ನ ಹತ್ರ ಮಾತಾಡೋದು ಕೆಲವೊಂದು ವಿಚಾರಗಳು. ನಾನು ಆರಾಮಾಗಿ ಕೂಲಾಗೆ ಮಾತಾಡಿ ಕಳಿಸಿದ್ದೆ. ಅಲ್ಲಿ ಏನಾದ್ರು ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಒಂಚೂರು ಅನ್ಎಕ್ಸ್ಪೆಕ್ಟೆಡ್ ವೇರಿಯಬಲ್ ಆಯಿತು. ನಾನು ಇಲ್ಲಿ ನಮ್ಮ ಪ್ರೊಡ್ಯೂಸರ್ಗೆ ಹಾಕ್ಕೊಂಡು 2 ದಿನ ಚೆನ್ನಾಗಿ ಗುಂಬಟ್ಟವ್ರೆ. ಹೆಂಗಂದ್ರೆ ಅವ್ರ ಫೋನಲ್ಲಿ ಅಯ್ಯೋ ಅಯ್ಯಪ್ಪ ನನ್ನ ಸೀನ್ ಎಲ್ಲ ಕಟ್ ಮಾಡಿದ್ರಿ. ಸೆನ್ಸರ್ ಆಗಿ 1 hour 57 ನಿಮಿಷ 37 ಸೆಕೆಂಡ್ ಕೊಟ್ಟಿದ್ದಾನೆ. ಇವ್ರ ಸೀನ್ ಕಟ್ ಮಾಡ್ತೀನಿ ಅಂತ ಹೋಗಿ ನಾನು ಹೆಂಗೆ ತಿಕ್ ಮಾಡ್ತೀರಿ ನೀವು ಇದೆಲ್ಲ? ಇವ್ರ ಸೀನ್ ಕಟ್ ಮಾಡ್ಬಿಡ್ತೀನಿ, ನಾನು ಮುಗೀತು, ನನ್ನ ಕೆರಿಯರ್ ಮುಗೀತು, ನೆಕ್ಸ್ಟ್ ಸಿನಿಮಾದಲ್ಲಿ ಅಷ್ಟೇ ಅಂದರು. ನಾನು ಹೇಳ್ದೆ, ಯಪ್ಪ ಏನು ನನಗೆ ಇರೋ ಕೆಲಸನೇ ಮಾಡೋಕ್ಕಾಗಲಿ, ಎಲ್ಲಪ್ಪ ಕಟ್ ಮಾಡೋದು ಅಂತ ಹೇಳಿದೆ. ಮಗೇಶ್ ಅದೆಲ್ಲ ಏನಿಲ್ಲ. ನಾನು ನೋಡಿ ಅಲ್ಲಿ ಎಂಟ್ರೆನ್ಸ್ ನೋಡಿದ್ರೆ ಯಾರ್ದಿದೆ ಸ್ಟ್ಯಾಂಡಿ, ಅಲ್ಲಿ ನೋಡಿ ಆ್ಯಕ್ಟಿಂಗ್ ಕಿಂಗ್ ಅಂದರೆ ಆ್ಯಕ್ಟಿಂಗ್. ಈಗಲೂ ನಾನು ಹೇಳಿದೆ, ಏನೇ ಮೈನಸ್ ಆದರೂ ಒಂದು ವಿಷಯ ಸರ್, ಎಲ್ಲ ಮೈನಸ್ಗಳು ನಾನು ಹೇಳಿದ್ದೀನಿ. ಇವ್ರನ್ನ ಒಂಚೂರು ರೂಢಾಗಿ ಮಾತಾಡಿರ್ಬೋದು ನಾನು. ಆದರೆ ಒಂದು ವಿಷಯ, ಇದೇ ಹೊಸಬ್ರಲ್ಲಿ ಪ್ಲಸ್ಸು ಇದೆ. ಇವ್ರ ಪ್ಲಸ್ಗಳನ್ನ ಹೇಳ್ತೀನಿ. ಇವತ್ತು ಸಿನಿಮಾ ಇಂಡಸ್ಟ್ರಿಲಿ ಯಾವುದೋ ಒಂದು ಚಾನ್ಸ್ ಕೊಟ್ಟಾಗ ನಾವು ಏನಿಲ್ಲ ಸರ್, ನಾನೇ ತುಂಬ ಜನ ನನ್ನ ಆಫೀಸ್ಗೆ ಬಂದಿದ್ದಾರೆ. ಬಂದಾಗ ಫಸ್ಟು ಒಂದು ಜೆಂಟ್ಸ್ ಬಂದರೆ, ಸರ್ ನಾನು ಆಲ್ರೆಡಿ ಒಂದು 2 ಬಿಗ್ ಸಿನಿಮಾ ಮಾಡೀನಿ ಸರ್, ತಮಿಳಲ್ಲಿ ಮಾಡಿದ್ದೀನಿ, ಏನಾಗಿದ್ದಪ್ಪ ಈಗ ರಿಲೀಸ್ಗೆ ರೆಡಿ ಇದೆ ಸರ್ ಅಂತಾರೆ. ಇದಕ್ಕಿಂತ ಹೆಣ್ಮಕ್ಳು ಬರ್ತಾರೆ ನೋಡಿ, ಅದು ತುಂಬ ಜಾಸ್ತಿ. ಏನು ಮಾಡಿದ್ರ ಸರ್? ನಾನು ಆಲ್ಮೋಸ್ಟ್ ಈಗ 6 ಮೂವಿ ರೆಡಿ ಆಗಿದೆ, ಕಮಿಟ್ ಆಗಿದೆ ಅಂತ. ಕಮಿಟ್ ಅನ್ನೋ ವರ್ಡ್ ಯೂಸ್ ಮಾಡೋಕ್ಕೆ ಭಯತದ ನನಗೆ. ಇರಲಿ, 6 ಸಿನಿಮಾ ಬುಕ್ ಆಗಿದೆ ಸರ್. ಈಗ 6 ಸಿನಿಮಾ ಏನಾಗಿದಮ್ಮ ಸರ್, 2 ಬಂದು 3 ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಯಿತು, ಇನ್ನೂ 3 ಒಂದು ಎಡಿಟಿಂಗ್ ಹೋಗ್ತಿದೆ ಸರ್, ಇನ್ನೊಂದು ಈಗ ಸೆನ್ಸಾರ್ಗೆ ಹೋಗಿದೆ ಸರ್, ಇನ್ನೊಂದು ರಿಲೀಸಿಗೆ ರೆಡಿ ಇದೆ. ನೆಕ್ಸ್ಟ್ ಇಯರ್ ನೋಡಿದ್ರೆ ಅದೇ ಕಥೆನೇ ಹೇಳ್ತಾರೆ ಅವ್ರು ಕೂಡ, ಯಾವುದು ರಿಲೀಸ್ ಆಗಲ್ಲ. ಸೊ ಇಂಥ ಆರ್ಟಿಸ್ಟ್ಗಳ ಮಧ್ಯೆ ನನಗೆ ಸಿಕ್ಕಿರೋ ಅಷ್ಟು ಆರ್ಟಿಸ್ಟ್ಗಳು ಚಿನ್ನದಂಥ ವ್ಯಕ್ತಿಗಳು. ಕಾರಣ ಏನಂದರೆ, ಇಲ್ಲಿ ತನಕ ನನಗಾಗಿತ್ತು, ನನ್ನ ಪ್ರೊಡ್ಯೂಸರ್ಗಾಗಿತ್ತು, ಯಾರ ಹತ್ರನೂ ₹1 ಎಕ್ಸ್ಪೆಕ್ಟ್ ಮಾಡದೆ ಆ್ಯಕ್ಟ್ ಮಾಡಿ ಕೊಟ್ಟಿದ್ದಾರೆ. ಅವ್ರ ಕೆಲಸಗಳನ್ನ ನೀಟಾಗಿ ಮಾಡಿದ್ದಾರೆ. ಪ್ರಾಬ್ಲಮ್ ಏನು ಗೊತ್ತಾ ಸರ್, ಎಲ್ಲ ಸಿನಿಮಾದಲ್ಲೂ ಸಣ್ಣ ಪುಟ್ಟ ವಿಷಯಗಳಿದ್ದಾವೆ. ಪ್ರಾಬ್ಲಮ್ಸ್ ಇಲ್ಲದೆ ಸಿನಿಮಾ ಎಲ್ಲ ಮಾಡೋಕ್ಕಾಗಲ್ಲ. ದೊಡ್ಡ ಸ್ಟಾರ್ ಕಟ್ಸ್ ಮಾಡೋ ಸಿನಿಮಾಗಳಲ್ಲೂ ಪ್ರಾಬ್ಲಮ್ ಇದ್ದಾವೆ. ಏನಂದರೆ ಒಂದಷ್ಟು ಡಿಸಿಪ್ಲಿನ್ ಅದನ್ನು ಕಲ್ತ್ರೆ ಏನಾಗುತ್ತೆ ಅಂತ ಅವ್ರ ಕೆರಿಯರ್ ಬಿಲ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ಅದನ್ನು ಲೀಡ್ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಒಂದೇ ಕಾರಣಕ್ಕೋಸ್ಕರ ಇದು ಮಾಡ್ತೀನಿ. ಮತ್ತು ನನ್ನ ಸಿನಿಮಾದಲ್ಲಿ ಸರ್ ಈಗ ಕ್ಲೈಮ್ಯಾಕ್ಸ್ ಶೂಟ್ ನಡೀತಾ ಇದೆ. ಸುಮಾರು ಒಂದು 60-70 ಜನ ಇದ್ದಾರೆ. ಅದು ಬಂದು ಫಾರೆಸ್ಟ್ ಸರ್. ಒಂದು ಹಾರ್ಟ್ ಡಿಪಾರ್ಟ್ಮೆಂಟಿಗೆ ಒಂದು ₹5,000 ನಾನು ದುಡ್ಡು ಕೊಡಬೇಕು. ಇದು ನೆಟ್ವರ್ಕ್ ಇಲ್ಲಲ್ಲ, ಟ್ರಾನ್ಸ್ಫರ್ ಮಾಡೋಕ್ಕಾಗಲಿಲ್ಲ. ಶೂಟಿಂಗ್ ನಡೀತಾ ಇದೆ, ಇವರೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಬಂದಿದ್ದೀನಿ. 25 ಹೈಟ್ಗೆ ಸ್ಟಾರ್ಸ್ ನಿಲ್ಲಿಸಿದ್ದೀನಿ.
ಸೆಟ್ ಹಾಕಿದ್ದೀನಿ, ಓಪನ್ ಮಾಡಲು ನಿಲ್ಸಿದ್ದಾರೆ ಬರೀ 5,000 ಜನಕ್ಕೆ. ಅವತ್ತು ಒಂದು ದೊಡ್ಡ ಗಲಾಟೆನೇ ನಡೀತು. ಕಾರಣ ಏನಂದ್ರೆ ಅಷ್ಟೆಲ್ಲ ಗಲಾಟೆ ಮಾಡಿ ಇವರೆಲ್ಲ ಹೇಳ್ತಾರೆ ಈ ಯೋಗರಾಜ್ ಅಂತ ತುಂಬಾ ರೋಡ್ ವ್ಯಕ್ತಿ, ತುಂಬಾ ಸ್ಟ್ರೈಟ್ ಫಾರ್ವರ್ಡ್, ತುಂಬಾ ಸ್ಟ್ರಿಕ್ಟ್ ಆಗಿರ್ತಾನೆ. ಹಂಗಂದ್ರೆ ಹಂಗೆ ಇರ್ಲಿಲ್ಲ ಅಂತ ಸಿನಿಮಾ ಮಾಡಕ್ ಆಗಲ್ಲ ಸರ್. ಸಿನಿಮಾ ದೇವರನ್ನೇ ಕಂಪ್ಲೀಟ್ ಆಗಲ್ಲ. ಇವರೆಲ್ಲ ಮೇಯಿಸೋದು ಅಷ್ಟು ಈಸಿ ಅಲ್ಲ ಸರ್. ಇವುಗಳು ಅಯ್ಯೋ ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ ಇದೆ. ಆದ್ರೂ ಕೂಡ ಮುಂದೆ ಬಂದು ಯಾರು ಮಾತಾಡಲ್ಲ ಸರ್. ಆ ಲಿಮಿಟ್ ನಾನು ಈಗ ನಮ್ಮ ಅರ್ಚನಾ ಅವ್ರು ಹೇಳಿದ್ರು ನಮ್ಮ ಲಿಮಿಟಲ್ಲೇ ಇದ್ವಿ ಅಂತ. ನಿಮ್ಮ ಲಿಮಿಟಲ್ಲೇ ಇರಬೇಕು, ಲಿಮಿಟ್ ದಾಟಕ್ಕೆ ನಾನು ಬಿಡಲ್ಲ ಅಲ್ಲಿ. ಅದರಿಂದ ಅವ್ರ ಪಾಪ ಅವ್ರ ಲಿಮಿಟಲ್ಲೇ ಇದ್ರು. ಬಟ್ ಬ್ಯೂಟಿಫುಲ್ ಅವರು ನಮ್ಮ ಕೋ ಡೈರೆಕ್ಟರ್ ಆಗಿ ನಮ್ಮ ಶಿವರಾಜ್ ಸರ್ ಮಾಡಿದ್ದಾರೆ, ಅವ್ರಿಗೂ ಕೋ ಡೈರೆಕ್ಟರ್ ಆಗಿ ಇವರು ವರ್ಕ್ ಮಾಡಿದ್ದಾರೆ. ಅದೆಲ್ಲ ಹ್ಯಾಟ್ಸಪ್, ಅದ್ರ ಬಗ್ಗೆ ಏನಿಲ್ಲ. ಏನಂದ್ರೆ ಶೂಟಿಂಗ್ ಮುಗಿದ್ರೆ ಒಂದು ಸಿನಿಮಾ ಅದಲ್ಲ, ಶೂಟಿಂಗ್ ಆದ್ಮೇಲೆ ತುಂಬ ಕೆಲಸಗಳಿದೆ ಸರ್. ಪೋಸ್ಟ್ ಪ್ರೊಡಕ್ಷನ್ ಇರುತ್ತೆ, ಪಬ್ಲಿಸಿಟಿ ಇರುತ್ತೆ, ನಿಮ್ಮಂಥವ್ರು ಮೀಟ್ ಮಾಡಬೇಕು, ಮಾತಾಡಬೇಕು, ನಿಮ್ಮಂಥವ್ರಿಗೆ ಆನ್ಸರ್ ಕೊಡಬೇಕು. ಸಿನಿಮಾ ರಿಲೀಸ್ ಆದಮೇಲೆ ಪ್ರೊಡ್ಯೂಸರ್ ಉಳಿದ್ರೆ ನೆಕ್ಸ್ಟ್ ಸಿನಿಮಾ ಮಾಡ್ತಾರೆ, ಇನ್ನೊಂದು 50 ಜನಕ್ಕೆ ಒಂದು ಅನ್ನ ಸಿಗುತ್ತೆ. ಇದೆಲ್ಲ ಯೋಚನೆ ಮಾಡಬೇಕು ಅವ್ರ ಜೀವನ. ಈಗ ಒಂದು ಸಿನಿಮಾ ಕ್ಲಿಕ್ ಆದ್ರೆ ಸರ್ ಒಂದು 10 ಕೋಟಿ ಬಡ್ಜೆಟ್ ಅಂದರೆ ಜೊತೆಗೆ ಒಂದು 5 ಕೋಟಿ ಬಂದರೆ ನಿಮಗೂ ಸಿಗುತ್ತಲ್ಲಪ್ಪ. ಕಷ್ಟಪಡಿ ಎಲ್ಲೇ ಹೋದ್ರೂ ಕೆಲಸ ಮಾಡೋದು ತಾನೆ ದುಡ್ಡು. ಕೆಲಸ ಮಾಡಿ ಲಾಭ ಬರೋದ ಮಾಡಿ, ಒಳ್ಳೆ ಸಬ್ಜೆಕ್ಟ್ ಕೊಟ್ಟಿದ್ದು ನೀವೇ ಹೇಳಿದ್ರಿ. ಆ ಸಬ್ಜೆಕ್ಟ್ಗೋಸ್ಕರ ಯಾಕೆ ವರ್ಕ್ ಮಾಡಲ್ಲ ಅನ್ನೋದು, ಪಬ್ಲಿಸಿಟಿನ ಕರೆಕ್ಟಾಗಿ ಮಾಡಬೇಕು ಸರ್. ಪ್ರೊಡ್ಯೂಸರ್ ಅಂದಮೇಲೆ ಪಾಪ ಕೋಟಿ ಅವರು ಸಾಲಗಳೆಲ್ಲ ತಗೊಂಡು ಹಾಕಿರ್ತಾರೆ ಸರ್. ಆ ವ್ಯಕ್ತಿನ ಉಳಿಸೋಕ್ಕೆ ನಾವು ಯಾವಾಗಲೂ ಟ್ರೈ ಮಾಡಬೇಕು. ನನಗೆ ಸಿಕ್ಕಿರೋ ಪ್ರೊಡ್ಯೂಸರ್ ಹೆಂಗಂದ್ರೆ ಸರ್, ಎಲ್ಲ ಪ್ರೊಡ್ಯೂಸರ್ಗೂ ಫಸ್ಟ್ ಪ್ರೊಡ್ಯೂಸರ್ ಸಿಕ್ಬಿಟ್ರೆ ಸರ್ ಅವ್ರ ಹತ್ರ ಎಷ್ಟು ಸಿಗುತ್ತೋ ನಾವು ಸೆಟ್ಲ್ ಆಗ್ಬಿಡೋಣ ಅಂತ ಇಲ್ಲ ಸರ್. ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ ಮೇಲೆ ಅವ್ರನ್ನ ಹಾಲ್ ಮಾಡಿ ಇನ್ನೊಬ್ಬರನ್ನ ಹುಡುಕೋದಕ್ಕಿಂತ ಇರೋವ್ರನ್ನ ಉಳಿಸ್ಕೊಂಡು ಅವ್ರು ಇನ್ನೊಂದು ಸಿನಿಮಾ ನಮ್ಮ ಜೊತೆ ಮಾಡ್ತಾರೆ ಅನ್ನೋ ಮೋಟಿವೇಶನಲ್ಲಿ ಈ ಸಿನಿಮಾನ ಒಂದು 4 months 6 months ಮುಗಿಸ್ತೀನಿ ಅಂತ ಹೇಳೋದು ಸರ್. ಬಟ್ 1 year ಆಯಿತು. ಅದು ಫಸ್ಟ್ ಆಫ್ ಆಲ್ ಸಾರಿ. ಅವ್ರು ಒಂದು ಬಜೆಟ್ ಹೇಳೋದು ಸರ್, ಬಜೆಟು ದಾಟೋಯ್ತು, ಅದಕ್ಕೆ 2ನೇ ಸಾರಿ. ಆದರೆ ಖಂಡಿತ ಅದನ್ನು ಈ ಸಿನಿಮಾ ರಿಕ್ವೈರ್ ಮಾಡಿಕೊಡುತ್ತಂತ 100% ನಂಬಿಕೆ ನನಗೂ ಇದೆ, ಅವ್ರಿಗಿದೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಸರ್, ನಮ್ಮ ಮಗೇಂದರ್ ಸರ್ ಅವರ ಅಪ್ಪಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಫಸ್ಟ್ ಟೈಮ್ ಅವರು ಹೊಸೂರಲ್ಲಿ ಇಂಡಸ್ಟ್ರಿಯಲ್ಲಿ ಬಿಸ್ನೆಸ್ ಇರೋರು ಸರ್. ಅವ್ರಿಗೆ ಸಿನಿಮಾ ಟಚ್ ಇಲ್ಲ. ನಾನು ಹೋದ ತಕ್ಷಣ ನನ್ನನ್ನು ಮುಂದೆಯಿಂದ ನೋಡಿಲ್ಲ, ತನ್ನ ಮಗನಿಗಿಲ್ಲ ನೀನು ಮಾಡಪ್ಪ ಒಳ್ಳೇದಾಗುತ್ತೆ ಅಂತ ಅವ್ರು ಕೊಟ್ಟಿರೋ ಮೋಟಿವೇಶನಿಂದ ಮಗೇಂದರ್ ಸರ್ ನನ್ನ ಜೊತೆ ಜರ್ನಿ ಆಗಿದ್ದು. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸು. ಅವ್ರಿಗೆ ಮಾತ್ರ ಅಪ್ಪ ಅಲ್ಲ, ನನಗೂ ಅಪ್ಪ ಥರನೇ. ಅವ್ರ ಆಶೀರ್ವಾದ ನನ್ನ ಮೇಲೂ ಇರಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. 2ನೇದಾಗಿ ನಮ್ಮ ಆಡಿಟ್ರ್ ಸರ್, ಸೊ ಎಕ್ಸ್ಟ್ರಾ ಬ್ಯೂಟಿಫುಲ್. ನನಗೆ ಏಜ್ 43 ಅಂದರೆ ಅವ್ರಿಗೆ 33, ಹಂಗೆ ಆಡ್ತಾರೆ ಅವರು. ಅವ್ರಿಗೆ ನಾನು ಹೊಸೂರಲ್ಲಿ ನೋಡಿದಾಗ ಸರ್, ಓಕೆ ಯುವರಾಜ್, ಈಗ ನನಗೇನು ಕ್ಯಾರೆಕ್ಟರ್ ಇಲ್ಲ ಸರ್, ನಿಮಗೆ ಕ್ಯಾರೆಕ್ಟರ್ ಇದೆ ಸರ್, ಸೂಪರ್ ಕ್ಯಾರೆಕ್ಟರ್ ಇದ್ದೀನಿ. ಏನು ಕ್ಯಾರೆಕ್ಟ್ರು ಸರ್? ಒಂದು ಮರ್ಡರ್ ನಡೀತೆ ಕಾಡು ಒಳಗಡೆ, 4 ಜನ ಒಂದು ಲೇಡಿನ ಹೇಳ್ಕೊಂಬರ್ತಾರೆ. ಮೊದಲನೇದಾಗಿ ನೀವು ಹೇಳ್ಕೊಂಬರ್ತೀರ ಸರ್. ಹೌದಪ್ಪ ನೀವೇ ವಿಲ್ಲನ್? ನೀವೇ ವಿಲ್ಲನ್ ಸರ್ ಅಂದೆ. ಬಂದರು ಸರ್. 3 ದಿನ ಒಂದು ಹೋಮಗುಂಡು ಹಾಕ್ಬಿಟ್ಟು ಸ್ವಾಗ ಅಂತ ಹೇಳ್ತಾ ಇರಬೇಕು. ಫಸ್ಟ್ ಡೇ ಶೂಟ್ ಆಯಿತು, 2ನೇ ದಿನ ಶೂಟ್ ಆಯಿತು, 3ನೇ ದಿನ ಅವ್ರಿಗೆ BP ರೈಸ್ ಆಯಿತು. 3 ದಿನದಿಂದ ಬರೀ ಬೆಂಕಿ ಮುಂದೆ ಕುಣಿಸ್ಕೊಂಡು ಸ್ವಾಗ ಅಂತ ಹೇಳ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ? ನನಗೆ ಅಲ್ಲಿ ಆಡಿಟಿಂಗ್ 70 ಕಂಪನಿ ನನ್ನ ಕಂಟ್ರೋಲ್ ನಡೀತಾ ಇದೆ, ನಾನು 3 ದಿನ ನನ್ನ ಟೈಮ್ ವೇಸ್ಟ್ ಮಾಡಿದ್ಯಾ ಅಂದರು. ನೀನು ನನ್ನ ಕ್ಯಾರೆಕ್ಟರ್ ಏನು ಕ್ಯಾರೆಕ್ಟರ್ ಕೊಟ್ಟಿದ್ದೆ ನಾನು ಹೇಳಿದೆ ಸರ್ ಬನ್ನಿ ಇಲ್ಲಿ. ನಾನು ನಿಮಗೆ ಅವತ್ತು ಹೊಸರಲ್ಲಿ ಏನಂದ್ರಿ, ಒಂದು 4 ವಿಲನ್ ಸರ್, ಒಂದು ಲೇಡಿನ ಹೇಳ್ಕೊಂಬರ್ತಾರೆ. ಮೊದಲನೇದಾಗಿ ನೀವು ಹೇಳ್ಕೊಂಬರ್ತೀರಿ ಅಂದ್ರಿ. ಈ ಪಿಕ್ಚರ್ ನೋಡಿ ಮೊದಲನೇದಾಗಿ ನೀ ತಾನೇ ಹೇಳ್ಕೊಂಬರ್ತಾ ಇರೋದು ಅಂದೆ. ಪಾಪಿ ಇದಕ್ಕೆ ಅರ್ಥ ನಿಮ್ಮ ಸಿನಿಮಾ ಟ್ರಿಕ್ಸ್ ಆಯಿತು ಅಂತೇಳಿ ಒಂದು ಕ್ಯೂಟ್, ಒಂದು ಫನ್ನಾಗಿ ಒಂದು ಜರ್ನಿ ಮಾಡಿರೋರು ಒಂದು ಕ್ಯಾರೆಕ್ಟ್ರು. ಆಮೇಲೆ ಇನ್ನೊಂದು ವಿಷಯನ ಹೇಳ್ತೀನಿ, ಇವರು ಬೇಡ ಅದು ನಮ್ಮ ಪರ್ಸನಲ್ ಆಗಿ ಇದ್ಬಿಡ್ಲಿ. ಅದು ಬಟ್ ಒಳ್ಳೆ ಫನ್ ಮೂಮೆಂಟು. ಸೊ ಅದಕ್ಕೆ ಅವ್ರಿಗೊಂದು ಬ್ಯೂಟಿಫುಲ್ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಯಾಕಂದರೆ ಈ ಸಿನಿಮಾ ಬಡ್ಜೆಟ್ ನಾನು ಹೇಳಿರೋ ಬಡ್ಜೆಟ್ಗಿಂತ ಒಂಚೂರು ಜಾಸ್ತಿ ಹೋದಾಗ ಅವರೆಲ್ಲ ಸ್ಟ್ರಿಕ್ಟ್ ಮಾಡಿರ್ಬೋದು ಆಡಿಟರ್ ಸರ್, ಆದರೆ ಅವರು ಆಯ್ತು ಏನೋ ಮಾಡಿದ್ದಾನೆ ಒಳ್ಳೆ ಚೆನ್ನಾಗಿ ಬಂದಿದೆ ಅಂತ ಅವರು ಕೂಡ ಅವರು ಮೋಟಿವೇಶನ್ ಕೊಟ್ಟು ಮಹೇಂದ್ರ ಸರ್ಗೆ ಪ್ರತಿಯೊಬ್ಬರು ನನ್ನನ್ನು ಕೈ ಹಿಡಿದು ನನ್ನ ತಾಯಿ ತಂದೆ ನನ್ನ ಅಕ್ಕ ತಂಗಿರು ಮಾಡೋ ಕೆಲಸಗಳನ್ನ ಇವರು ಮಾಡಿದ್ದಾರೆ ಸರ್. ನನ್ನ ಯಾವ ಜನ್ಮದ ಋಣ ಗೊತ್ತಿಲ್ಲ ಸರ್. ಸುಮ್ಮನೆ ಪ್ರೊಡ್ಯೂಸರು ಏನೋ ಅವ್ರು ದುಡ್ಡು ಹಾಕಿದಾರೆ ಸರ್, ಅವ್ರು 100% ಅವ್ರನ್ನ ಸೇಫ್ ಮಾಡೋಕೆ ನನ್ನ ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂತ ಅವ್ರಿಗೆ ಗೊತ್ತಿದೆ. 100% ಸೇಫ್ ಆಗ್ತಾರೆ. ಅವರು ಒಳ್ಳೆ ಗುಣಕ್ಕೆ ನನಗೆ ಮಾಡಿರೋ ಸಪೋರ್ಟಿಗೆ ನಿಮ್ಮಂಥ ಒಳ್ಳೆ ವ್ಯಕ್ತಿಗಳು ನಾನು ಮುಂದೆ ಇರೋದಕ್ಕೆ ನಿಮ್ಮ ಆಶೀರ್ವಾದ ಎಲ್ಲನೂ ನನ್ನ ಮೇಲಕ್ಕಿಂತ ಈ ಸಿನಿಮಾ ಮೇಲೆ ಇರಲಿ ಸರ್. 100% ಜನ ಮೆಚ್ಕೊಳ್ಳೋಷ್ಟು ಸಿನಿಮಾ ಏನೋ ಮಾಡಿದ್ವಿ ಓಡುತ್ತಾನಲ್ಲ ಸರ್, ಜನ ಮೆಚ್ಕೊಳ್ಳೋಷ್ಟು ಸಿನಿಮಾ ಮಾಡಿದ್ವಿ. ಡೆಫಿನೆಟ್ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಅಂತಂದರೆ ಲೇಟಾಗಿ ಬರೋ ಕಾರಣನೂ ಅದನ್ನೇ. ಕಷ್ಟಪಟ್ಟಿದ್ದೀನಿ ಸರ್, ಈ ಸಿನಿಮಾಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದೀನಿ. ಆ ಕ್ಯಾರೆಕ್ಟ್ರಲ್ಲಿ ಹೇಗೆ ಆ ಕ್ಯಾರೆಕ್ಟರ್ನ ಹೊಂದ್ಕೊಂಡು ಹೋಗಬೇಕು ಅನ್ನೋದು ನಿಮಿಷ ನಾನು ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡು ಸ್ಕ್ರಿಪ್ಟ್ನ ಪದೇ ಓದಿ ಅವ್ರಿಗೆ 100% ಡೆಲಿವರಿ ಮಾಡಬೇಕು. ನಾನು ಅವ್ರು ನನ್ನ ಮೇಲೆ ಇಟ್ಟಿದ್ದೆ ಒಂದು ನಂಬಿಕೆನ ಐ ಶುಡಂಟ್ ಡಿಸೀವ್ ದಮ್ ಫಾರ್ ಎನಿ ಮ್ಯಾಟರ್. ಸೊ ಅದರಿಂದ ಐ ಹ್ಯಾವ್ ಸ್ಟ್ರಗಲ್ಡ್ ಫಾರ್ ದ್ಯಾಟ್ ಕ್ಯಾರೆಕ್ಟರ್ ಅ ಲಾಟ್ ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಗಿವನ್ more than 100%
ಗೊತ್ತಿಲ್ಲ ಸರ್. ಆ್ಯಂಡ್ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆನೇ ಅಲ್ಲ, ನನ್ನ ಕೋ ಆರ್ಟಿಸ್ಟ್ಗೂ ನಾನು ಸಾಕಷ್ಟು ಹೆಲ್ಪ್ ಮಾಡಿದ್ದೀನಿ. ಎಸ್, ಯು ಆಲ್ ಅಗ್ರಿ ಫಾರ್ ದಟ್? ಇದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಲ್ಲದಲ್ಲ ಸರ್. ನಾನು ಬಯಸಿದ್ರೆ ಹಾಗೆ ಮಿಂಗಲ್ ಆಗ್ಬಿಡ್ತೀನಿ, ಇಲ್ಲ ಅಂತಂದರೆ ದೂರ ಇರ್ತೀರಾ, ದೂರನೇ ಇಟ್ಬಿಡ್ತೀನಿ ನಾನು. ಆ ಮೆಂಟಾಲಿಟಿಯಲ್ಲಿ ಹೋಗಿದ್ದೆ. ಬಟ್ ಐ ಆಮ್ ಸೋ ಸಾರಿ ಸರ್, ಹಾಗೆ ಆಗಬಾರ್ದಿತ್ತು. ವೆಲ್, ಆ್ಯಂಡ್ ಐ always thank producer Mr. Mahendran, director Mr. Yogaraj, and all my co-artists for supporting me for this wonderful journey that we did all together. It was really a very wonderful journey and good experiences we gained through this movie. Industry ಬಗ್ಗೆ ತಿಳ್ಕೊಂಡ್ವಿ, ಇಂಡಸ್ಟ್ರಿನಲ್ಲಿ ಜನ ಹೇಗಿರ್ತಾರೆ ಅನ್ನೋ ತಿಳ್ಕೊಂಡ್ವಿ, ಹೇಗೆ ನಾವು ಅವ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡ್ವಿ, ಒಂದು ಪ್ರೊಡ್ಯೂಸರ್ ಜೊತೆ ನಾವು ಹೇಗೆ ಬಿಹೇವ್ ಮಾಡಬೇಕು, ಒಂದು ಡೈರೆಕ್ಟರ್ ಹತ್ರ ಹೇಗೆ ಬಿಹೇವ್ ಮಾಡಬೇಕು, ಅವರ ಡೈರೆಕ್ಷನ್ ಪಾಯಿಂಟ್ಸನ್ನು ನಾವು ಹೇಗೆ ಗ್ರಾಸ್ಪ್ ಮಾಡಬೇಕು, ಎಷ್ಟು ಮಟ್ಟಿಗೆ ಗ್ರಾಸ್ಪ್ ಮಾಡಬೇಕು, ಆಲ್ ದಿಸ್ ವಿ ಲರ್ನ್. ಆ್ಯಂಡ್ ನನ್ನ ಸೆಕೆಂಡ್ ಮೂವಿಗೆ ನನಗೆ ಇದು ಒಂದು ರಿಯಲಿ ಒಳ್ಳೆ ಬುಕ್ ಥರ ನನಗೆ ಆಯಿತು. ಇದು ಐ ಕ್ಯಾನ್ ಗೋ ಥ್ರೂ ದಟ್ ಬುಕ್ ಆ್ಯಂಡ್ ಕೀಪ್ ಪರ್ಫಾರ್ಮಿಂಗ್ ಅಂತ. ಐ ರಿಯಲಿ ಸ್ಟಿಲ್ ಅದೊಂದು ಸ್ಮಾಲ್ ಗ್ರಡ್ಜ್ ಇದೆ. ಗ್ರಡ್ಜನ್ನ ನಾನು ನಮ್ಮ ಸರ್ ಹತ್ರನೇ ನಾನು ತೀರ್ಸ್ಕೊತೀನಿ, ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಆ್ಯಂಡ್ ಇವ್ರ ಮೂವಿ ಮಾಡಿದ್ಮೇಲೆ ಐ ವಾಸ್ ವೇಟಿಂಗ್ ಆ್ಯಕ್ಚುಲಿ, ಈಗ ರಿಲೀಸ್ ಆಗುತ್ತೆ, ನಾಳೆ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ಲರೂ ಹೇಳ್ಬಿಟ್ಟಿದೆ. ಫಾರ್ ಸಮ್ ರೀಸನ್ಸ್ ಡಿಲೇ ಆಗಬೇಕಾಯಿತು ಜೆನ್ಯೂನ್ಲಿ. ಆಮೇಲೆ ಮೈ ಜರ್ನಿ ಡಿ ನಾಟ್ ಸ್ಟಾಪ್ ದೇರ್. ನಾನು ಜರ್ನಿನ ಕಂಟಿನ್ಯೂ ಮಾಡ್ತಾ ಹೋದೆ. ಕೆಲವೊಂದು ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಮಾಡಿದೆ, ಡೈರೆಕ್ಟರ್ಸ್ನ ಅಪ್ರೋಚ್ ಮಾಡಿದೆ. ತಮಿಳಲ್ಲಿ ಒಂದು ಮೂವಿ ಮಾಡ್ತಾ ಇದ್ದೀನಿ ಈಗ, ಆಲ್ಮೋಸ್ಟ್ 50% ಮುಗ್ದಿದೆ. ಕನ್ನಡದಲ್ಲಿ ಇನ್ನೊಂದು ಮೂವಿ ಆಪರ್ಚುನಿಟಿ ಬಂದಿದೆ. ಆಪರ್ಚುನಿಟಿ ಕೊಟ್ಟವರು ಇಲ್ಲೇ ಇದ್ದಾರೆ, ಬ್ಯಾಕ್ ಸೀಟಲ್ಲಿ ಕೂತಿದ್ದಾರೆ ಅವರು. ಐ ವುಡ್ ಲೈಕ್ ಟು ಇನ್ವೈಟ್ ಮಿಸ್ಟರ್ ತೇಜ್ ಲೇಟರ್. ಆ್ಯಂಡ್ ಥರ್ಡ್ ಫಿಲ್ಮ್ ಬಂದು ತೆಲುಗುನಲ್ಲಿ ಒಂದು ಮೇಜರ್ ಆರ್ಟಿಸ್ಟ್ ಜೊತೆ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ನನಗೆ ಚಾನ್ಸ್ ಬಂದಿದೆ. ಸೊ ಇದನ್ನೆಲ್ಲ ಮಾಡಬೇಕು ಅಂತಂದರೆ ನನ್ನ ಫಸ್ಟ್ ಮೂವಿ ನಾನು ನೋಡಬೇಕು, ನನ್ನ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನನ್ನ ಆಡಿಯನ್ಸ್ ನನ್ನನ್ನು ಮೆಚ್ಚಬೇಕು. ಅವ್ರ ಮನಸ್ಸಲ್ಲಿ ನಾನು ಇದೀನಾ ಇಲ್ವಾ, ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದನ್ನು ನಾನು ತುಂಬ ಆಸೆಯಿಂದ ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ. ಆ್ಯಂಡ್ ಆಡಿಯನ್ಸ್ ನನ್ನನ್ನು ಆಕ್ಸೆಪ್ಟ್ ಮಾಡ್ತಾರೆ ಅಂತ ಬಯಸ್ತಾ ಇದ್ದೀನಿ. ಅದೊಂದು ನರ್ವಸ್ನೆಸ್ ಇದೆ 100%. ಅದು ಎಷ್ಟೇ ಕಲ್ತರೂ ಇನ್ನೂ ಕಲಿಬೇಕು ಅನ್ನೋ ಒಂದು ಛಲ ನನ್ನಲ್ಲಿದೆ. ಆ್ಯಂಡ್ ಯೋಗರಾಜ್ ಸರ್ ಹೇಳಿದ್ದಾರೆ ಅವ್ರ ಸೆಕೆಂಡ್ ಮೂವಿನಲ್ಲಿ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಹಾಗೆ ನೋಡಬೇಡಿ, ದ್ಯಾಟ್ ರಿಯಲಿ ಸರ್ ಮತ್ತು ಮಹೇಂದ್ರನ್ ಸರ್. ಬಟ್ ಯಾವಾಗಲೂ ನನ್ನನ್ನೊಂದು ಆರ್ಟಿಸ್ಟ್ ಆಗಿ ನೋಡಿಲ್ಲ ಅವರು. ಒಂದು ಅವ್ರ ಜೊತೆ ಒಬ್ಬಂತರ ನೋಡ್ಕೊಂಡಿದ್ರು. ದಟ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಯಾ, ಇಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಟು ಟ್ರಾವೆಲ್ ಇನ್ ದಿಸ್ ಫಿಲ್ಮ್ ಇಂಡಸ್ಟ್ರಿ ಅನ್ನೋ ಒಂದು ಪ್ರಪಂಚದಲ್ಲಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಾನು ಯಾವಾಗಲೂ ನಿಮಗೆ ಕನ್ನಡದಲ್ಲಿ ಹೇಗೆ ಹೇಳೋದು, ಚಿರಋಣಿ ಆಗಿರ್ತೇನೆ. ಆ್ಯಂಡ್ ಎಲ್ಲಿ ಯಾವ ಮಟ್ಟಿಗೆ ಸೇರಿದ್ರೂ ನಿಮ್ಮನ್ನಂತೂ ಮರೆಯೋದಿಲ್ಲ ನಾನು. ದ್ಯಾಟ್ ವಿಲ್ ಬಿ ಮೈ ಫಸ್ಟ್ ಸ್ಟೆಪ್. 10 ಸ್ಟೆಪ್ ಹತ್ತಿದ್ರೂ ಮೊದಲನೇ ಸ್ಟೆಪ್ ಮರಿಬೇಡ ಅಂತ ಹೇಳ್ತಾರೆ. ದಟ್ ಐ ವಿಲ್ ಡೆಫಿನೆಟ್ಲಿ ಕ್ಯಾರಿ ಆನ್ ಇನ್ ಮೈ ಲೈಫ್. ಆ್ಯಂಡ್ ಆಪರ್ಚುನಿಟೀಸ್ ಬಂದರೆ ಡೆಫಿನೆಟ್ ಆಗಿ ಐ ವಿಲ್ ಪರ್ಫಾರ್ಮ್ ದ ಬೆಸ್ಟ್ ಆ್ಯಂಡ್ ಐ ವಿಲ್ ಗಿವ್ ಮೈ ಆಡಿಯನ್ಸಸ್ ದ ಬೆಸ್ಟ್. ನಾನು ಏನು ಅನ್ನೋದು ನನ್ನ ಆಡಿಯನ್ಸ್ ಹೇಳ್ತಾರೆ ನಾಳೆ ಬೆಳಗ್ಗೆ. ಆ ಮೂವಿ ನೋಡಿ ದಯವಿಟ್ಟು ಜೆನ್ಯೂನ್ ಆಗಿ ನನ್ನ ಪರ್ಫಾರ್ಮೆನ್ಸ್ ನೀವೆಲ್ಲ ಮೆಚ್ತೀರ ಅನ್ನೋ ಒಂದು ಖುಷಿ ನನ್ನಲ್ಲಿ ತುಂಬ್ತೀರ ಅನ್ನೋದು ಆಸೆಯಿಂದ ಈ ಮೂವಿ 26ಗೆ ನಿಮ್ಮ ಮುಂದೆ ಇಡ್ತೀವಿ, ಪ್ರೊಡ್ಯೂಸರ್ ಜೊತೆ, ಡೈರೆಕ್ಟರ್ ಜೊತೆ. ಧನ್ಯವಾದಗಳು. ಇಷ್ಟಕ್ಕಿಂತ ನಾನು ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. I want to thank my dad, Mahendran sir, and all other co-stars who are present here. ಕನ್ನಡದ ಸ್ವಲ್ಪ ಗೊತ್ತು, ಅಷ್ಟು ಮಾತಾಡೋಕ್ಕೆ ಬರಲ್ಲ. ಬಟ್ ಸಾರಿ, ಸೊ ಐ ಹೋಪ್ ಈ ಮೂವಿ ಸಕ್ಸಸ್ ಆಗುತ್ತೆ ಅಂತ ಅನ್ಕೊತೀನಿ.
ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಆ್ಯಂಡ್ ಆಲ್ಸೋ I think my movie also will end up the same way as successful as the same movie. And yeah, thank you so much. What is the name of your movie? That you 0+1. So the name of the movie is 0+1. And I hope ಈ ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. That's it. Thank you so much. ಏನಿವೆ ಸರ್, ಬಂದಿರೋ ಎಲ್ಲ ಮೀಡಿಯಾ ಮಿತ್ರರಿಗೂ ನನ್ನ ಕೊನೆಯದಾಗಿ ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ ಸರ್. ಇದೇ ತಿಂಗಳು ಇನ್ನೊಂದು 2-3 ಡೇಸ್ 26ನೇ ತಾರೀಕು ರಿಲೀಸ್ ಆಗ್ತಿದೆ. ಸುಮಾರು ಒಂದು 50 ಥಿಯೇಟರ್ ನಂತರ ರಿಲೀಸ್ ಆಗ್ತಿದೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಇದೇ ಥರ ಇರಬೇಕು. ನನ್ನ ಡಿಸ್ಟ್ರಿಬ್ಯೂಟರ್ ಸರ್ ಒಂಚೂರು ನಾನು ಸ್ಪೆಷಲಾಗಿ ನೋಡ್ಕೊಳ್ಳಿ. ನಮ್ಮ ಸಿನಿಮಾನ ನಿಮ್ಮ ಕೈಯಲ್ಲಿ ಇದಪ್ಪ, ನಮ್ಮ ಹಣೆ ಬರ ನಿಮ್ಮ ಇಬ್ಬರದೇ ಮೀಡಿಯಾ ಸರ್ ಮತ್ತು ನೀವು ಇಬ್ಬರೇ. ನಾನು ಉಳಿಸ್ತಿರೋ ಏನು ಮಾಡ್ತೀನಿ ನೋಡಿ, ಬಟ್ ಸಿನಿಮಾ ಅಂತ ಚೆನ್ನಾಗಿ ಮಾಡೀನಿ ಸರ್. ನೀವು ನೋಡಿ ಖುಷಿ ಬರ್ತೀರಿ, ಅದರಲ್ಲಿ 3 ಮಾತಿಲ್ಲ. ಮತ್ತು ನನಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿರೋ ಅಷ್ಟು ಜನಕ್ಕೂ ಒಳ್ಳೇದು. ಸಜಿನ್ ಕೋಪನ ಒಳ್ಳೇದಾಯ್ತು, ಬಟ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಡೋಂಟ್ ವರಿ. ಬೈದ್ರೆ ಅದನ್ನ ಅಪ್ಡೇಟ್ ಮಾಡ್ಕೋಬೇಕು, ಕೋಪ ಮಾಡ್ಕೋಬಾರ್ದು, ಸರಿನಾ? ಅಲ್ಲ ಇರಬೇಕು. ಹಂಗಂದ್ರೆ ನಾವು ಬಟ್ಟಿರೋ ಅವಮಾನಗಳು ಅಡ್ಡಸಿಲ್ದ ಹುಡುಗಿ ಹೋಗಿರ್ಬೇಕು ನಾವು. ಅದಲ್ಲ, ಫಸ್ಟ್ ಅವಮಾನ ಆಮೇಲೆ ಸನ್ಮಾನ. ಈಗ ಅವಮಾನ ಆಯ್ತಲ್ಲ, ರಿಲೀಸ್ ಆದಮೇಲೆ ಸನ್ಮಾನ. ಎನಿವೆ ಸರ್, ಥ್ಯಾಂಕ್ಸ್ ಎಲ್ರಿಗೂ. ಈಗ ಮೇಡಮ್ ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಂದಿರೋ ಎಲ್ರಿಗೂ. ಸರ್ ಆಮೇಲೆ ನಾನು ಮನೆಗೆ ನಿಮಿಷ ಆಗಿರಿ. 1 2 3 4